जन्माद्यस्य यतोऽन्वयादितरतः अर्थेष्वभिघ्नेश्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदिशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृथाः श्री सत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढ सन्मंगलानि सन्तु। श्लोकैकश्रवणपठनमात्रेण उक्तश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते एकादशस्कन्धान्तर्गतकथा प्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು 8:30 ನಿಜವಾಗಿಯೂ ಪ್ರವಚನ ಪ್ರಾರಂಭವಾಗಬೇಕಾಗಿತ್ತು. ಆದರೆ ಇವತ್ತಿನಿಂದ ನಮ್ಮ ವಾರ್ಷಿಕೋತ್ಸವ ಪ್ರಾರಂಭವಾಗ್ತಾ ಇದೆ. ತತ್ಪೂರ್ವಭಾವಿಯಾಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬೆಳಗ್ಗೆ ವಿಳಂಬವಾದದ್ದರಿಂದಾಗಿ ನಿಮಗೆ ಈಗ ವಿಳಂಬವಾಗಿ ಈ ಪ್ರವಚನವನ್ನು ಪ್ರಸಾರ ಮಾಡ್ತಾ ಇದ್ದೆ. ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ಪುನಃ ನಾನು ಆಮಂತ್ರಣ ಕೊಡ್ತೇನೆ. ಈ 6 ದಿನಗಳ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ. ಮುಂಬೈಲಿರ್ತಕ್ಕಂಥವರೆಲ್ಲರೂ ತಪ್ಪದೇ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತು ನಾವು ಧ್ವಜಾರೋಹಣವನ್ನು ಮಾಡಿ, ಗರುಡ ಧ್ವಜ, ಪರಮಾತ್ಮನ ಧ್ವಜದ ಮೇಲೆ ಗರುಡ ಇರ್ತಾನೆ. ಗರುಡ ಧ್ವಜದ ಆರೋಹಣವನ್ನು ಮಾಡಿ, ಆನಂತರ ಉತ್ಸವಾಂಗವಾಗಿ ಅಂಕುರಗಳನ್ನು 12 ಪಾತ್ರೆಗಳಲ್ಲಿ ಅಂಕುರಗಳನ್ನು ಅದನ್ನು ಇವತ್ತಿನ ದಿವಸ ಬೀಜ ನಾವು ಅವತ್ತಿನ ದಿವಸ ಹಾಕ್ತೇವೆ. ಈ 6 ದಿನಗಳಲ್ಲಿ ಅದು ಬೆಳೆದು ಬರಬೇಕು ಅಂತ ಉದ್ದೇಶದಿಂದ. ಇದಾದ ನಂತರ ಸಂಪೂರ್ಣವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲ ಭೂತ ಪ್ರೇತಗಳೆಲ್ಲ ಹೊರಟೋಗಲಿ ಅಂತ ತಿಳ್ಕೊಂಡಂತೇಳಿ ನಗಾರಿ ಇತ್ಯಾದಿ ವಾದ್ಯಗಳನ್ನು ಬಾರಿಸಿ, ಆನಂತರ ವೆಂಕಟೇಶ ದೇವರ ಸನ್ನಿಧಾನ, ಶ್ರೀಭೂಸಹಿತನಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ಸನ್ನಿಧಾನವಾದ್ದರಿಂದಾಗಿ ಅರಾಯಿ ಕಾಣೆ ವಿಕಟೆ ಗಿರಿಂಗಚ್ಚಿ ಸದಾವನೆ ಅಂತನ್ನುವ ವೇದ ಮಂತ್ರದಿಂದ ಇವತ್ತು ನಾವು ಭಗವಂತನಿಗೆ ವಿಶೇಷವಾದ ರೀತಿಯಲ್ಲಿ ಹೋಮವನ್ನು ಮಾಡ್ತೇವೆ. ವೆಂಕಟೇಶ ಮಂತ್ರ ಹೋಮವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಧ್ವಜಾರೋಹಣಕ್ಕೆ ಇರ್ತಕ್ಕಂಥ ಮಂತ್ರ, ಆನಂತರ ಭೇರಿ ತಾಡನಕ್ಕೋಸ್ಕರ ಇರತಕ್ಕಂಥ ಮಂತ್ರ, ಅಂಕುರಾರ್ಪಣ ದೇವತೆಗಳಿಗೋಸ್ಕರ ಇವರೆಲ್ಲರಿಗೂ ಪ್ರತ್ಯೇಕವಾಗಿ ಹೋಮದಲ್ಲಿ ಆಹುತಿಯನ್ನು 1008 ಆಹುತಿಗಳನ್ನು ಕೊಡಲಾಗ್ತದೆ. ಆನಂತರ ಅಷ್ಟದಿಕ್ಪಾಲಕರಿಗೆ ಬಲಿಯನ್ನು ಕೊಡಲಾಗ್ತದೆ. ನಾಳಿನ ದಿವಸ ಜ್ಯೇಷ್ಠ ಶುಕ್ಲ ಪಂಚಮಿ, ನಾಳಿನ ದಿವಸವೇ ಪ್ರಾರಂಭವಾಗ್ತದೆ. ಆದ್ದರಿಂದಾಗಿ 108 ಕಲಶಗಳಲ್ಲಿ ಪರಮಾತ್ಮನ ವಿವಿಧ ರೂಪಗಳನ್ನು ಆವಾಹನೆ ಮಾಡಿ, ಆ ನೀರಿನ ಕಣಕಣಗಳಲ್ಲಿ ಇರುವ ಆ ಎಲ್ಲ ರೂಪಗಳ ಚಿಂತನೆ ಮೂಲಮೂರ್ತಿಯಲ್ಲಿ ಮಾಡಿ ಅಷ್ಟೆಲ್ಲ ಪುನಃ ಸನ್ನಿಹಿತವಾಗಲಿ ಅಂಥೇಳಿ 108 ಕಲಶಗಳಿಂದ ನಾಳಿನ ದಿವಸ ಅಭಿಷೇಕವನ್ನು ಮಾಡಲಾಗ್ತದೆ. ಆನಂತರ ನಾಡಿದ್ದು ರವಿವಾರ ಬೃಹತಿ ಸಹಸ್ರ ಹೋಮವನ್ನು ಮಾಡ್ತೇವೆ. ಪರಮಾತ್ಮ 32,000 ಪುರುಷ ನಾಡಿ, 36,000 ಪುರುಷ ನಾಡಿ ಬಲಬದಿಯಲ್ಲಿ, ಎಡಬದಿಯಲ್ಲಿ 36,000 ಸ್ತ್ರೀ ನಾಡಿ. ಲಕ್ಷ್ಮೀನಾರಾಯಣರು 36,000 ದಂಪತಿಗಳು
ನಾಳೆ ನಾಡಿದ್ದಿನ ದಿವಸ ಆವಾಹಿತರಾಗ್ತಾರೆ. ಅವರನ್ನು 108 ಕಲಶಗಳಲ್ಲಿ ಆವಾಹನೆಯನ್ನು ಮಾಡಿ 1000 ಅಡಿಕೆಗಳಲ್ಲಿ ಆವಾಹನೆ ಮಾಡಿ, ಆನಂತರ ವಿಶ್ವಮಿಷ್ಟು ಷಟ್ಕಾರಾದಿ 1000 ರೂಪಗಳನ್ನು ಆವಾಹನೆ ಮಾಡಿ 1000 ಮಂತ್ರಗಳಿಂದ ಪರಮಾತ್ಮನಿಗೆ ಆಹುತಿಯನ್ನು ಕೊಡಲಾಗ್ತದೆ. 1000 ಬತ್ತಿಗಳ ಮಂಗಳಾರತಿಯನ್ನು ಮಾಡಲಾಗ್ತದೆ. ಪ್ರತಿಯೊಂದು 100 ಮಂತ್ರಗಳಿಗೆ 100 ಮಂತ್ರದ ಮಂಗಳಾರತಿ ಅಂತೇಳಿ 10 ಮಂಗಳಾರತಿಯನ್ನು ಮಾಡ್ತೇವೆ. 1000 ಸಲ ಶಂಖದಿಂದ ಕ್ಷೀರಾಭಿಷೇಕ ಪರಮಾತ್ಮನಿಗಾಗ್ತದೆ. 1000 ಹೂಗಳ ಸಮರ್ಪಣೆ ಪರಮಾತ್ಮನಿಗೆ ಮಾಡಲಾಗ್ತದೆ. 1000 ಸಂಖ್ಯೆಯಲ್ಲಿ ಪದಾರ್ಥಗಳ ನೈವೇದ್ಯವನ್ನು ಕೊಡಲಾಗ್ತದೆ. ಆನಂತರ 36 ತರಹದ ಭಕ್ಷ್ಯಗಳನ್ನು ಮಾಡಿಸಿ ಭಗವಂತನಿಗೆ ನೈವೇದ್ಯ ಕೊಡಲಾಗ್ತದೆ. ಇಷ್ಟು ವಿಸ್ತೃತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಬೃಹತಿ ಸಹಸ್ರ ಹೋಮವನ್ನು ಮಾಡ್ತಾ ಇದ್ದೇವೆ ರವಿವಾರದ ದಿನ. ಅದರಿಂದಾಗಿ ತಾವೆಲ್ಲರೂ ಭಾಗವಹಿಸಿ ದೂರದಲ್ಲಿರ್ತಕ್ಕಂಥವರಿಗೆ ನಾವು ನಮ್ಮ ಆನ್ಲೈನ್ ಮುಖಾಂತರ ನಿಮಗೆ ಅದನ್ನು ಕಳಿಸಲಾಗ್ತದೆ. ಆನಂದ್ ವಿಹಾರ ವಿದ್ಯಾಲಯ ಅಂಥೇಳಿ ಆನ್ಲೈನನ್ನು ನೀವು ಸ್ಟಾರ್ಟ್ ಮಾಡಿದರೆ ಈ ಹೋಮವನ್ನು ನೀವು ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ನೋಡಬಹುದು. ಗರುಡನ ಆಕೃತಿಯಲ್ಲಿ ಇರುವ ಆ ಯಜ್ಞಭೂಮಿಕೆ, ಆ ಯಜ್ಞಭೂಮಿಕೆಯಲ್ಲಿ ನಿಮಗೆ ಈ ಆನ್ಲೈನ್ ಸಾಧಾರಣ ಬೆಳಗ್ಗೆ 10 ಗಂಟೆಯಿಂದ ಹಿಡಿದುಕೊಂಡು 1 ಗಂಟೆಯವರೆಗೂ ನಿಮಗೆ ಅದು ನೋಡಲಿಕ್ಕೆ ಸಿಗ್ತದೆ. ಮಧ್ಯದಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ಅನಾನುಕೂಲತೆ ಆದರೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆದರೂ ಈ ಸಮಯದಲ್ಲಿ ನೀವು ಆ ದೃಶ್ಯವನ್ನು ಕಾಣಬಹುದು. ನಿಮ್ಮೆಲ್ಲರ ಪರವಾಗಿ ಪರಮಾತ್ಮನಿಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ. 100 ವರ್ಷ ನಮ್ಮ ಆಯುಷ್ಯ ಇರ್ತದೆ. ಅಷ್ಟು ನಾವು ಬಾಳದೇ ಇದ್ದರೂ ಕೂಡ 100 ವರ್ಷ ಪೂಜೆ ಮಾಡಿದರೆ ಎಷ್ಟು ಫಲ ಸಿಗಬೇಕು ಅಷ್ಟು ಫಲ ಈ ಬೃಹತಿ ಸಹಸ್ರದಿಂದ ಸಿಗ್ತದೆ. ಪರಮಾತ್ಮ ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ನಾಳಿನ ದಿವಸದ ಪ್ರವಚನದಲ್ಲಿ ಈ ಬೃಹತಿ ಸಹಸ್ರದ ಮಹಿಮೆಯನ್ನು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದರಿಂದಾಗಿ ಅದರ ನಂತರ ಗಾಯತ್ರಿ ಹೋಮ, ಅದರ ನಂತರ ಧನ್ವಂತರಿ ಹೋಮ, ಅದರ ನಂತರ ಪುಷ್ಪಯಾಗ ರಥೋತ್ಸವ ಇತ್ಯಾದಿ ಕೊನೆಯ ದಿವಸ 8ನೇ ತಾರೀಕಿನ ದಿವಸ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರವಚನದ ವೇಳೆ ಹೆಚ್ಚು ಕಡಿಮೆ ಆಗಬಹುದು. ಆದಷ್ಟು 8:30 ಈ ಸಮಯವನ್ನು ಪರಿಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇರಲಿ. ಪುರುಷ ಸೂಕ್ತದ ಚಿಂತನೆ ನಾವು ಮಾಡ್ತಾ ಇದ್ದೇವೆ. ಈ ಪುರುಷ ಸೂಕ್ತ ಚಿಂತನದಲ್ಲಿ 10ನೇ ಮಂತ್ರದಲ್ಲಿ ತಸ್ಮಾದಶ್ವ ಅಜಾಯಂತ ಏಕೇಚೋ ಭಯಾದತಃ ಗಾವೋಹ ಜಜ್ಞರೇ ತಸ್ಮಾಜ್ಜಾತ ಅಜಾವಯ. ಪರಮಾತ್ಮನನ್ನು ಕುರಿತು ಯಾವಾಗ ದೇವತೆಗಳು ಯಜ್ಞವನ್ನು ಮಾಡಿದರು ಆಗ ಹಯಗ್ರೀವ ದೇವರ ಮುಖದಿಂದ ಋಚಃ, ಸಾಮ, ಛಂದಾಂಸಿ ಎಲ್ಲ ಇವೆಲ್ಲವೂ ಕೂಡ ಹುಟ್ಟಿದವು ಅಂತ ತಿಳ್ಕೊಂಡಂತ ನಾವು ಹೇಳ್ತೇವೆ. ಆ ಪರಮಾತ್ಮನ ಶರೀರದಿಂದ ಮೇಲ್ ನೋಡಲಿಕ್ಕೆಗೋಸ್ಕರ ಕುದುರೆಗಳು ಹುಟ್ಟಿದವು. ಆನಂತರ 2 ದವಡೆಗಳ ತರಿಂದ ಆಹಾರವನ್ನು ತಿನ್ನುವ ಹೇಸರಗತ್ತೆ ಮೊದಲಾದವು, ಜೇಬ್ರಾ ಮೊದಲಾದವುಗಳು ಹುಟ್ಟಿದವು. ಹಸುಗಳು ಹುಟ್ಟಿದವು. ಆನಂತರ ಕುರಿಗಳು ಹುಟ್ಟಿದವು. ಆನಂತರ ಉಳಿದ ಪ್ರಾಣಿಗಳು ಹುಟ್ಟಿದವು ಅಂತನ್ನೋದು ಮೇಲಿನ ಅರ್ಥ. ಮುಖ್ಯವಾದ ಅರ್ಥ ತಸ್ಮಾದಶ್ವ ಅಜಾತ. ವೇದಗಳು ಪೌರುಷೇಯ ಮತ್ತು ಅಪೌರುಷೇಯ 2 ತರಹದ ಶಾಸ್ತ್ರಗಳು ಹುಟ್ಟಿ ಪರಮಾತ್ಮನ ಮಹಿಮೆಯನ್ನು ಜಗತ್ತಿಗೆ ಪ್ರಮಾಣ ಪುರಸ್ಸರವಾಗಿ ತಿಳಿಸಿಕೊಟ್ಟಿವೆ ಅಂತನ್ನುವ ಮಂತ್ರವನ್ನು ಹೇಳಿದ್ದೇವೆ. ಈ 11ನೇ ಮಂತ್ರ ಯತ್ ಪುರುಷಂ ವ್ಯದಧು ಕತಿಧಾವ್ಯ ಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕ ಊರು ಪಾದ ಉಚ್ಯೇತೆ.
ಇಲ್ಲ ಮತ್ತೆ ಪುರುಷನಾಮಕ ಬ್ರಹ್ಮದೇವರನ್ನೇ ಪಶುವನ್ನಾಗಿಟ್ಟುಕೊಂಡು ಮಾನಸ ಯಜ್ಞವನ್ನು ಮಾಡಿ ಆ ವಿರಾಟ್ ಪುರುಷನಾಗಿರ್ತಕ್ಕಂತಹ ಶ್ರೀಹರಿಯ ಅವಯವಗಳಿಂದ ಅನೇಕ ಪದಾರ್ಥಗಳು ಹುಟ್ಟಿದವು ಅಂತ ಹೇಳ್ತಾ ಇದ್ದೀರಲ್ಲ. ಈ ಮಾನಸ ಯಜ್ಞದಲ್ಲಿ ದೇವತೆಗಳು ಬ್ರಹ್ಮದೇವರನ್ನು ಪಶುವನ್ನಾಗಿ ಮಾಡಿದಾಗ ಅಥವಾ ದೇವರಿಗೆ ಆರಾಧ್ಯನನ್ನಾಗಿ ಮಾಡಿದಾಗ, ಯಜ್ಞ ಪ್ರತಿಪಾದ್ಯನನ್ನಾಗಿ ಮಾಡಿದಾಗ ಅವನ ಯಾವ ಯಾವ ಅವಯವಗಳು ಏನನ್ನು ಜಗತ್ತಿಗೆ ಕೊಟ್ಟವು ಅಂತ ತಿಳ್ಕೊಂಡಂತೇಳಿ ಅವರು ಸಂಕಲ್ಪನೆ ಮಾಡಿದರು ದೇವತೆಗಳು. ಹಾಗಾದರೆ ಈ ದೇವರಿಗೆ ಆಕೃತಿ ಇದೆ, ಹಾಗಾದರೆ ಇವನ ಮುಖ ಏನು? ಮುಖ ಯಾವುದು? ಇವನ ಬಾಹುಗಳು ಹೇಗೆ? ಇವನ ಕಾಲು ತೊಡೆಗಳು ಹೇಗೆ? ಇವನ ಪಾದಗಳು ಹೇಗೆ? ಅಥವಾ ಅದರಿಂದ ಏನಾದರೂ ಜಗತ್ತಿನಲ್ಲಿ ಉತ್ಪತ್ತಿ ಆಯಿತೆ ಅಂತನ್ನುವ ಪ್ರಶ್ನೆಯನ್ನು 3ನೇ ವರ್ಗದ 11ನೇ ಮಂತ್ರದಲ್ಲಿ ಮಾಡ್ತಾ ಇದ್ದಾರೆ. ಯತ್ ಪುರುಷಂ ವ್ಯದಾಧುಹು, ಬ್ರಹ್ಮದೇವರನ್ನೇ ಆ ಪುರುಷನಾಮಕ ಶ್ರೀಹರಿಯಗೋಸ್ಕರ ಮಾಡುವ ಮಾನಸ ಯಜ್ಞದಲ್ಲಿ, ಸಾಕ್ಷಾತ್ ಯಜ್ಞ ಅಲ್ಲ, ಮಾನಸ ಯಜ್ಞದಲ್ಲಿ ಅವರನ್ನೇ ಪಶುವನ್ನಾಗಿ, ಅಂದರೆ ಭಗವಂತನಿಗೆ ಪ್ರಿಯವಾದ ವಸ್ತು ಅವನಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಬ್ರಹ್ಮದೇವರನ್ನೇ ಅವರಿಗೆ ಸಮರ್ಪಣೆ ಮಾಡಿದಾಗ ಆ ಪರಮಾತ್ಮನ ವಿರಾಟ್ ರೂಪಿಯಾಗಿರ್ತಕ್ಕಂತಹ ಪುರುಷ ರೂಪನಾಗಿರ್ತಕ್ಕಂಥ ಪರಮಾತ್ಮನ ಮುಖ ಯಾವುದು? ಪರಮಾತ್ಮನ ಭುಜ ಹೇಗೆ? ಅವನ ಶರೀರದ ವರ್ಣನೆ ನಾವು ಹೇಗೆ ಮಾಡಿ ಆ ಶರೀರದ ಸಂದರ್ಭ ಏನು ಸ್ವಲ್ಪ ನಮಗೆ ತಿಳಿಸಿ ಹೇಳ್ತೀರಾ ಅಂತ ಋಷಿಗಳು ಆ ವೇದದ್ರಷ್ಟ ಋಷಿಗೆ, ವೇದ ಪುರುಷನಿಗೆ ಕೇಳಿದಾಗ ಆ ಕಾಲದಲ್ಲಿ ವೇದ ಪುರುಷ ಉತ್ತರ ಕೊಡ್ತಾನೆ 12ನೇ ಮಂತ್ರದಲ್ಲಿ. ಬ್ರಾಹ್ಮಣೋಸ್ಯ ಮುಖಮಾಸೀತ್. ಪರಮಾತ್ಮನ ಮುಖ ಅಂದರೆ ಬ್ರಾಹ್ಮಣರು. ಬ್ರಾಹ್ಮಣರನ್ನು ನೋಡಿದಾಗ ಪರಮಾತ್ಮನ ಮುಖ ನಿಮಗೆ ನೆನಪಿಗೆ ಬರಬೇಕು. ಬಾಹುರಾಜನ್ಯ ಕೃತಃ. ಪರಮಾತ್ಮನ ಬಾಹುಗಳು ಅಂತಂದರೆ ಕ್ಷತ್ರಿಯರು. ಊರು ತದಸ್ಯ ಯದ್ವೈಶ್ಯಃ. ಪರಮಾತ್ಮನ ತೊಡೆಗಳು ಅಂತ ತಿಳ್ಕೊಂಡಂತಂದರೆ ವೈಶ್ಯರೇ ತೊಡೆಗಳು. ಪರಮಾತ್ಮನ ಪಾದಗಳು ಅಂತ ತಿಳ್ಕೊಂಡಂತಂದರೆ ಶೂದ್ರೋ ಅಜಾಯತ. ಪರಮಾತ್ಮನ ಪಾದಗಳು ಅಂತಂದರೆ ಶೂದ್ರರು. ಓ, ಮಂತ್ರದ ಅನುವಾದ ಹೀಗೆ ನಿಮಗೆ. ಹಾಗಾದರೆ ನಿಮ್ಮ ದೇವರೇ ಮತ್ತೆ ವಿಕೃತನಾಗಿ ಪ್ರಕೃತಿವಶನಾಗಿ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ ತನ್ನ ಮುಖ ತೋರಿಸಲಿಕ್ಕೆ. ತನ್ನ ಮುಖ ತೋರಿಸೋದಕ್ಕೋಸ್ಕರ ಕ್ಷತ್ರಿಯನಾಗ್ತಾನೆ. ತನ್ನ ಬಾಹುಗಳನ್ನು ತೋರಿಸೋದಕ್ಕೋಸ್ಕರ, ತನ್ನ ತೊಡೆ ತೋರಿಸೋದಕ್ಕೋಸ್ಕರ ವೈಶ್ಯರಾಗ್ತಾನೆ. ಪಾದ ತೋರಿಸೋದಕ್ಕೋಸ್ಕರ ಶೂದ್ರರಾಗ್ತಾನೆ. ಪರಮಾತ್ಮ ಇಷ್ಟು ರೀತಿಯಾಗಿ ಪರಿಣಾಮವನ್ನು ಹೊಂದಿ ತನ್ನ ಈ ರೀತಿಯಾಗಿರ್ತಕ್ಕಂಥ ಪಾಂಚಭೌತಿಕ ಶರೀರವನ್ನು ಪಡಿತಾನೆ ಅಂತನ್ನುವ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿ ಕೊಡ್ತಾರೆ. ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ನಾರದ ಪುರಾಣದ ವಚನವನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ. ಪರಮಾತ್ಮನ ಮುಖ ಬ್ರಾಹ್ಮಣರು ಅಂತಂದರೆ ಪರಮಾತ್ಮನ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು. ಪರಮಾತ್ಮನ ಭುಜಗಳು ಕ್ಷತ್ರಿಯರು ಅಂತಂದರೆ ಪರಮಾತ್ಮನ ಭುಜಗಳಿಂದ ಕ್ಷತ್ರಿಯ ಜಾತಿ ಹುಟ್ಟಿತು, ಕ್ಷತ್ರಿಯ ವರ್ಣ ಹುಟ್ಟಿತು. ಆನಂತರ ಪರಮಾತ್ಮನ ತೊಡೆಗಳಿಂದ ವೈಶ್ಯವರ್ಣ ಹುಟ್ಟಿತು. ಪರಮಾತ್ಮನ ಪಾದಗಳಿಂದ ಶೂದ್ರವರ್ಣ ಹುಟ್ಟಿತು ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಕು. ಯಸ್ಮಾತ್ ಯಜ್ಜಾಯತೆ ಚ ಅಂಗಾತ್. ಪರಮಾತ್ಮನ ಯಾವ ಅಂಗದಿಂದ ಯಾವ ವಸ್ತು ಯಾವ ವರ್ಣ ಹುಟ್ಟುತ್ತದೆಯೋ ಅದು ಅದೇ ಅಂಗ ಅಂತ ಅನಿಸ್ಕೊಳ್ತದೆ. ಅವನೇ ಬ್ರಾಹ್ಮಣನೇ ಮುಖ ಅಂತ ಅನಿಸ್ಕೊಳ್ತಾನೆ ಅಂದರೆ
ಮುಖದಿಂದ ಹುಟ್ಟಿದ್ದಾನೆ ಅಂತ ಅರ್ಥ. ಕ್ಷತ್ರಿಯರೇ ಅವನ ಬಾಹುಗಳು ಅನಿಸ್ಕೊಳ್ತಾರೆ ಅಂತಂದರೆ ಅವನ ಬಾಹುವಿನಿಂದ ಹುಟ್ಟಿದ್ದಾರೆ ಅಂತ ಅರ್ಥ. ತನ್ನಾಮ ವಾಚ್ಯಂ ಅಂಗಂ ತದ್ಯಥಾ ಬ್ರಹ್ಮಾಧಿಕಂ ಮುಖಂ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದರಿಂದಾಗಿ ಆ ಪ್ರಮಾಣಕ್ಕೆ, ನಾರದ ಪುರಾಣದ ಪ್ರಮಾಣಕ್ಕನುಸಾರವಾಗಿ ಪರಮಾತ್ಮನೇ ವಿಕೃತನಾಗಲಿಲ್ಲ, ಪರಮಾತ್ಮನೇ ಪರಿಣಾಮಿ ಕಾರಣನಾಗಿ ಹುಟ್ಟಲಿಲ್ಲ. ಪರಮಾತ್ಮನ ಮುಖದಿಂದ, ಬಾಹುಗಳಿಂದ ಬ್ರಾಹ್ಮಣ ಕ್ಷತ್ರಿಯರು ಹುಟ್ಟಿದರೆ, ತೊಡೆ ಮತ್ತು ಪಾದಗಳಿಂದ ವೈಶ್ಯರು ಮತ್ತು ಶೂದ್ರರು ಹುಟ್ಟಿದರು. ಈಗಿನ ಕಾಲದಲ್ಲಿ ಅನೇಕ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಅನೇಕ ಜನರು ಒಂದು ರೀತಿಯಿಂದ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ತಿಳ್ಕೊಂಡಂತನ್ನೋದು ಭಗವದ್ಗೀತೆಯಲ್ಲಿ ಪರಮಾತ್ಮನ ಹೇಳಿದ್ದಾನಲ್ಲ, ಗುಣ ಕರ್ಮ ವಿಭಾಗಶಃ ಅಂತ ತಿಳ್ಕೊಂಡಂತೇಳಿ. ಹುಟ್ಟಿನಿಂದ ಎಲ್ಲರೂ ಒಂದೇ ಸಮಾನರು. ಯಾವನು ಪಾಠ ಪ್ರವಚನ ಮಾಡ್ತಾನೆ, ಹೋಮವನ್ನು ಮಾಡ್ತಾನೆ, ಅವನು ಬ್ರಾಹ್ಮಣ, ಅವನು ಯಾರಿಂದಲೇ ಹುಟ್ಟಿರಲಿ. ಯಾವನು ಮಿಲಿಟರಿ ಸೇರ್ಕೊಳ್ತಾನೆ ಅವನು ಕ್ಷತ್ರಿಯ. ಯಾವನು ವ್ಯಾಪಾರ ಮಾಡ್ತಾನೆ ಅವನು ಯಾರೇ ಇರಲಿ ಅವನು ವೈಶ್ಯ. ಯಾವನು ಸೇವಾ ಕಾರ್ಯವನ್ನು ಮಾಡ್ತಾನೆ ಅವನು ಯಾವನೇ ಇರಲಿ ಅವನು ಶೂದ್ರ. ಆದ್ದರಿಂದಾಗಿ ಗುಣಕರ್ಮ ವಿಭಾಗಶಃ ಅಂತಿಕೊಂಡಂತೇಳಿ ಪರಮಾತ್ಮನೇ ಹೇಳಿದ್ದಾನಲ್ಲ. ಮತ್ತೆ ಪರಮಾತ್ಮನ ಮುಖದಿಂದ ಇವರೆಲ್ಲ ಹುಟ್ಟಿದರು, ಅನಾದಿ ಕಾಲದಿಂದ ಈ ವರ್ಣ ಇದೆ ಅಂತ ಹೇಳ್ತಿರಲ್ಲ, ಎಷ್ಟು ಸತ್ಯ. ಹೌದು, ಅನಾದಿ ಕಾಲದಿಂದಲೇ ಈ ವರ್ಣ ಇರುವುದೇ ಸತ್ಯ. ಏನು ಸತ್ಯ, ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದ್ರೆ, ಪರಮಾತ್ಮ ಜಗತ್ತಿನಲ್ಲಿ 4 ವ್ಯವಸ್ಥೆಗಳು ನಡೆಯಬೇಕು. ಯಜ್ಞ ಯಾಗಾದಿಗಳು ನಡೀತಾ ಇದ್ದರೆ ಮಳೆ ಬೆಳೆಗಳು ಚೆನ್ನಾಗಿ ಆಗ್ತದೆ, ಪ್ರಕೃತಿಯ ಮೇಲೆ ಕಂಟ್ರೋಲ್ ಬರ್ತದೆ. ಆನಂತರ ದುಷ್ಟ ಕಳ್ಳರನ್ನು, ದಸ್ಯುಗಳನ್ನು, ದರೋಡೆಕೋರರನ್ನು, ದುಷ್ಟರಾಜರನ್ನು ಶಿಕ್ಷಿಸುವುದಕ್ಕೋಸ್ಕರ ಬಾಹುಬಲ ಬೇಕು. ಆ ವ್ಯವಸ್ಥೆಗೋಸ್ಕರ ಪರಮಾತ್ಮ ಕ್ಷತ್ರಿಯರನ್ನು ಹುಟ್ಟಿಸಿದ್ದ. ಆನಂತರ ಹೊಲ ಬೆಳೆ ಬೆಳೆಯಬೇಕಲ್ಲ, ಕೃಷಿ. ಆನಂತರ ಗೋರಕ್ಷಣೆ ಆಗಬೇಕು, ಗೋಪಾಲನೆ. ಅದರ ನಂತರ ಲೇವಾದೇವಿ ವ್ಯವಹಾರ, ಬೇಕಾದಾಗ ಸಾಲ ತೆಗೆದುಕೊಳ್ಳಿಕ್ಕೆ ಅನುಕೂಲ ಇರಬೇಕು. ಇವೆಲ್ಲವನ್ನ ಮಾಡೋದಕ್ಕೋಸ್ಕರ ಪರಮಾತ್ಮ ತನ್ನ ತೊಡೆಯಿಂದ ವೈಶ್ಯರನ್ನು ಹುಟ್ಟಿಸಿದ್ದಾನೆ. ಆನಂತರ ಈ 3 ಜನರಿಗೆ ಅನುಕೂಲತೆಗಳು ಬೇಕಲ್ಲ. ಯಜ್ಞಯಾಗಾದಿಗಳಿಗೆ ಯಜ್ಞಶಾಲೆ ಕಟ್ಟಿಕೊಡಬೇಕು. ಆ ಸಿವಿಲ್ ಇಂಜಿನಿಯರಿಂಗ್ ಜವಾಬ್ದಾರಿ ಶೂದ್ರರದು. ಶೂದ್ರ ಸೇವಾ ಅಂತಂದ ಕ್ಷಣಕ್ಕೇನೆ ಕಾಲು ತೊಳಿಬೇಕು, ಕಸ ಬೆಳಿಬೇಕು, ಬಂಡಿ ತೆಗಬೇಕು ಅಂತ ಅರ್ಥ ಅಲ್ಲ. ಈ ಮೇಲಿನ ವರ್ಣದವರು ಮಾಡುವ ರಾಷ್ಟ್ರದ ಸಂರಕ್ಷಣೆಯ ಜವಾಬ್ದಾರದಲ್ಲಿ ತಾವು ಬ್ಯಾಕ್ ಆಫೀಸ್ನಲ್ಲಿ ಇದ್ದು ಇವರೆಲ್ಲರಿಗೂ ಸಪೋರ್ಟ್ ಕೊಡಬೇಕಾಗಿರ್ತಕ್ಕಂಥ ಕೆಲಸ ಶೂದ್ರರದು. ಶೂದ್ರದ ಸಪೋರ್ಟ್ ಸಿಗ್ತದೆ, ಆದರೆ ಶೂದ್ರ ಕಡಿಮೆಯವರು ಅಂತ ತಿಳ್ಕೊಳ್ಬೇಡಿ. ಕಾಲಿನ ಸಪೋರ್ಟ್ ಇದ್ರೇ ದೇಹ ನಿಲ್ತದೆ, ತೊಡೆ, ಭುಜ, ತಲೆ ಎಲ್ಲ ಬಿದ್ದು ಹೋಗ್ತದೆ. ಆದ್ದರಿಂದಾಗಿ ಪ್ರತಿಯೊಬ್ಬರು ಒಬ್ಬರಿಗೆ ಇನ್ನೊಬ್ಬರು ಪೂರಕರಾಗಿದ್ದಾರೆ. ಕ್ಷತ್ರಿಯರಿಗೆ ಅನೇಕ ರೀತಿಯಾದ ಆಯುಧಗಳು ಬೇಕು, ಬಾಣ ಬಿಲ್ಲು ಇದು ಬೇಕು. ಈ ರೀತಿಯ ಆರ್ಡಿನೆನ್ಸ್ ಫ್ಯಾಕ್ಟರಿ, ಆ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಜವಾಬ್ದಾರಿಯು ಕೂಡ ಶೂದ್ರರದೆ. ವೈಶ್ಯರಿಗೆ ವ್ಯಾಪಾರ ಮಾಡಬೇಕಾದ್ರೆ ಗಾಡಿಗಳು ಬೇಕು, ಮೊಬೈಲ್, ಆ ರೀತಿಯಾಗಿರ್ತಕ್ಕ ಗಾಡಿ, ಮೋಟಾರ್ ಇತ್ಯಾದಿ ಬೇಕು. ಹೀಗಾಗಿ ಮೊಬೈಲ್ ಇಂಜಿನಿಯರಿಂಗ್ ಜವಾಬ್ದಾರಿಯು ಶೂದ್ರರದು. ಏನು ಕಡಿಮೆ ಇದೆ ಹೇಳಿ? ಸುಮ್ಮನೆ ನಮ್ಮಲ್ಲಿ ವರ್ಣದಲ್ಲಿ ಭೇದ ಹುಟ್ಟಿಸೋದಕ್ಕೋಸ್ಕರ ಬ್ರಾಹ್ಮಣರು ಶೂದ್ರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಮಾಡಿದರು ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ. ಇದನ್ನು ಹುಟ್ಟಿಸಿರ್ತಕ್ಕಂಥವರು ಬ್ರಿಟಿಷರು, ಅದನ್ನು ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥವರು ಈ ಕಾಂಗ್ರೆಸ್ ಮಂದಿ, ಆ ನಂತರ ಅಂಬೇಡ್ಕರ್ನ ಹೆಸರಿನಿಂದ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಯಾವ ವರ್ಣದವರು ಯಾರನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಿಲ್ಲ. ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದರೆ ಅವರು ವರ್ಣದವರು ಅಲ್ಲ, ಅವರು ಧಾರ್ಮಿಕರು ಅಲ್ಲ.
ಇಲ್ಲ, ಮತ್ತಾದರೆ ಬ್ರಾಹ್ಮಣನಿಗೆ ಶ್ರೇಷ್ಠತೆ ಯಾಕೆ? ಶ್ರೇಷ್ಠತೆ ಕನಿಷ್ಠತೆ ಅಂತ ತಿಳ್ಕೊಂಡಂತಿದೆಯಲ್ಲ, ಈ ಶ್ರೇಷ್ಠತೆ ಕನಿಷ್ಠತೆಗಳು ಹುಟ್ಟಿನಿಂದ ಬರೋದಿಲ್ಲ. ಬ್ರಾಹ್ಮಣನಾಗಿ ಹುಟ್ಟಿ ಉಪನಯನ ಮಾಡ್ಕೊಳ್ಳೋದಿಲ್ಲ, ವೇದ ಓದೋದಿಲ್ಲ, ಯಜ್ಞ ಆಗಾದ್ ಮಾಡೋದಿಲ್ಲ, ಹಾಗಾದರೆ ಅವನು ಶ್ರೇಷ್ಠನು ಇಲ್ಲ. ಶ್ರೇಷ್ಠತೆ ಗುಣದಿಂದ ಬರ್ತದೆ. ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯ ಅಂತ ಬ್ರಾಹ್ಮಣರಿದ್ದರೂ ಕೂಡ ನ್ಯಾಯ ನಿರ್ಣಯದಲ್ಲಿ ಶೂದ್ರನಾಗಿರ್ತಕ್ಕಂಥ ವಿದುರನಿಗೆ ಜವಾಬ್ದಾರಿ ಇತ್ತು. ಅವನು ಮಂತ್ರಿಯಾಗಿದ್ದ. ಶೂದ್ರನಾದಂಥ ವಿದುರ ಮಂತ್ರಿಯಾಗಿದ್ದ. ಬ್ರಾಹ್ಮಣರಾಗಿರ್ತಕ್ಕಂಥ ದ್ರೋಣ ಅಶ್ವತ್ಥಾಮಾಚಾರ್ಯ ಅವನು ಸಲಹೆ ಕೇಳ್ತಾ ಇದ್ದ. ಕ್ಷತ್ರಿಯರಾಗಿರ್ತಕ್ಕಂಥ ಭೀಷ್ಮ, ಕೃಪಾ ಇತ್ಯಾದಿಗಳೆಲ್ಲರೂ ಅವನ ಸಲಹೆಯನ್ನು ಕೇಳ್ತಾ ಇದ್ದ. ತಾತ್ಪರ್ಯ ಇಷ್ಟೇ, ಶ್ರೇಷ್ಠತೆ ಅಂತನ್ನೋದು ಗುಣದಿಂದ ಇರ್ತದೆ. ಹಾಗಾದರೆ ಗುಣಕರ್ಮ ವಿಭಾಗಶಃ ಅಂತಿಕೊಂಡಂತಂದರೆ ಈ ಜನ್ಮದ ಗುಣಕರ್ಮ ವಿಭಾಗಶಃ ವರ್ಣದ ವಿಭಾಗ ಅಲ್ಲ. ಮನುಷ್ಯನಲ್ಲಿ 4 ತರಹದ ಮನುಷ್ಯರು. ಸತ್ವಗುಣ ಪ್ರಚುರರು. ಎಲ್ಲರೆಲ್ಲರೂ ರಜೋಗುಣ ತಮೋಗುಣ ಇದ್ದೇ ಇವೆ, ಪ್ರಪೋರ್ಷನೇಟ್ ಹೆಚ್ಚು ಕಡಿಮೆ. ಎಲ್ಲಿ ಸತ್ವಗುಣ ಹೆಚ್ಚಿದೆ ಅಂಥ ಜನರನ್ನ ಪರಮಾತ್ಮ ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿಸ್ತಾನೆ. ಯಾರಲ್ಲಿ ರಜೋಗುಣ ಹೆಚ್ಚಿದೆ ಅಂಥವರನ್ನು ಕ್ಷತ್ರಿಯರಾಗಿ ಹುಟ್ಟಿಸ್ತಾನೆ. ಯಾಕೆಂತಂದರೆ ಅವರಿಗೆ ರಜೋಗುಣ ಇರ್ತಕ್ಕಂಥವರಿಗೆ ವೀರತೆ, ಪರಾಕ್ರಮ ಎಲ್ಲ ಬೇಕಾಗ್ತದೆ. ಎರಡೂ ಎಲ್ಲಿ ಸಮಾನವಿದೆ, ಸತ್ವಗುಣ ಮತ್ತು ರಜೋಗುಣ ಮತ್ತು ತಮೋಗುಣ ಸಮಾನತೆ ಎಲ್ಲಿದೆ, ಅಲ್ಲಿ ವೈಶ್ಯ ಅಂಥ ಗುಣದಿಂದ ಯುಕ್ತರಾದ ಜೀವರಿಗೆ ಪರಮಾತ್ಮ ವೈಶ್ಯರನ್ನು ಹುಟ್ಟಿಸ್ತಾನೆ. ಎಲ್ಲಿ ರಜೋಗುಣಕ್ಕಿಂತಲೂ ತಮೋಗುಣದ ಪ್ರಪೋರ್ಷನೇಟ್ ಹೆಚ್ಚಿದೆ ಅಂಥವರನ್ನು ಪರಮಾತ್ಮ ಶೂದ್ರ ಯೋನಿಯಲ್ಲಿ ಹುಟ್ಟಿಸ್ತಾನೆ. ಅದಕ್ಕೋಸ್ಕರ ಗುಣಕರ್ಮ ವಿಭಾಗಶಃ ಅಂತ ಹೇಳುವಾಗ ಮೊದಲಿನ ಶಬ್ದ ಮರೆತು ಬಿಡ್ತೇವೆ ನಾವು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಈ ಗುಣಕರ್ಮ ವಿಭಾಗ ಮಾಡ್ತಕ್ಕಂಥವ್ರು ನೀವೆಲ್ಲ, ನಾನು ಮಾಡ್ತೇನೆ. ಈ ಗುಣಕರ್ಮ ನೋಡಿಕೊಂಡು ಅವರನ್ನು ಆಯಾ ಜಾತಿಯಲ್ಲಿ ಇಡ್ತೇನೆ. ನಾನು ಅವ್ರಿಗೆ ಗುಣ ಕೊಡೋದಿಲ್ಲ. ಅವರು ತಮ್ಮ ಗುಣಾನುಸಾರವಾಗಿ ಕರ್ಮವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಅವರಿಗೆ ಆಯಾ ಯೋನಿಗಳಲ್ಲಿ ಆಯಾ ವರ್ಣದಲ್ಲಿ ನಾನು ಜನ್ಮವನ್ನು ಕೊಡ್ತೇನೆ. ಆದರೆ 4 ಜನರು ಸೇರಿ ಈ ಸಂಪೂರ್ಣ ಜಗತ್ತಿನ ಸಂಸಾರದ ಗಾಡಿಯನ್ನು ನಡೆಸಬೇಕಾಗ್ತದೆ. ಒಬ್ಬರು ಇಲ್ಲದೆ ಇದ್ರೆ ಸಂಸಾರದ ಡಿರೆಲ್ಲಾಗಿಬಿಡ್ತದೆ. ಜಗತ್ತು ನಡೆಯಬೇಕಾದ್ರೆ ಈ 4 ಸ್ವಭಾವ ಬೇಕಾಗ್ತದೆ. ಇಲ್ಲ ಬ್ರಾಹ್ಮಣೋಶ್ಯ ಮುಖ ಮಾಸೇತ್ ಬಾಹುರಾಜನ್ಯ ಕೃತ ಅಂತ ತಿಳ್ಕೊಂಡಂತೇಳಿ ಅಂದಿದ್ರಲ್ಲ. ಹಾಗಾದರೆ ಎಲ್ಲ ಶೂದ್ರರು ಒಂದೇ ಕಾಲಕ್ಕೆ ಹುಟ್ಟಿದ್ರ? ಎಲ್ಲ ವೈಶ್ಯರು ಹುಟ್ಟಿದ್ರ? ನಾವೆಲ್ಲ ಬ್ರಾಹ್ಮಣರು ಪರಮಾತ್ಮನ ಮುಖದಿಂದಲೇ ಹುಟ್ಟಿದ್ದೇವೆ ಅಂತ ಅನ್ನೋ ಪ್ರಶ್ನೆ ಬಂದಾಗ ನಾವು ನಮ್ಮ ತಂದೆ ತಾಯಿಯಿಂದ ಹುಟ್ಟಿದ್ದೇವೆ. ಪರಮಾತ್ಮ ಮುಖದಿಂದ ಎಲ್ಲಿ ಹುಟ್ಟಿದ್ದೆ? ನಾನು ಬ್ರಾಹ್ಮಣ. ಅದಕ್ಕೋಸ್ಕರ ಭಾಗವತ್ ತಾತ್ಪರ್ಯದಲ್ಲಿ ಹೇಳಿದ ಬ್ರಾಹ್ಮಣ ಮಂತ್ರದ ಉದಾಹರಣೆಯನ್ನು ಕೊಟ್ಟು ಸತ್ಯಸಂಧ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದನ್ನು ಸತ್ಯಸಂಧ ತೀರ್ಥರು ತಿಳಿಸಿಕೊಡ್ತಾರೆ. ಬ್ರಾಹ್ಮಣೋ ಮುಖಮಿತ್ತೇವ ಮುಖಾಜ್ಜಾತತ್ವ ಹೇತುತಃ ಯಥಾ ಅವದತ್ ಶ್ರುತೋ ತದ್ವಜ್ಜೀವೋ ಬ್ರಹ್ಮೇತಿ ವಾಗ್ಭವೇತ್. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಹೇಳ್ತಾರೆ. ಮನುಷ್ಯನ ಮೂಲ ಯೋಗ್ಯತೆಯನ್ನು ನೋಡಿಕೊಂಡು, ಅವನ ಸಾಮರ್ಥ್ಯವನ್ನು ನೋಡಿಕೊಂಡು, ಆಯಾ ವರ್ಣದ ವ್ಯವಸ್ಥೆಗೋಸ್ಕರ ಪರಮಾತ್ಮ ತಾನು ಅವರಿಗೆ ಆಯಾ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ವರ್ಣದಲ್ಲಿ ಹುಟ್ಟಿಸ್ತಾನೆ. ಅದಕ್ಕೆ ಬೃಹದಾರಣ್ಯಕ ಭಾಷ್ಯದಲ್ಲಿ ವಿವರಣೆ ಬರ್ತದೆ. ಬೃಹತಾತ್ ಸರ್ವವರ್ಣಾನಾಂ ಬ್ರಾಹ್ಮಣ ಪ್ರಕೀರ್ತಿತಃ. ಬ್ರಾಹ್ಮಣ ಅಂತ ಹೆಸರಾಗಿ ಬಂತು. ಒಂದರ್ಥ ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಭಗವಂತನನ್ನ ಪಡೆಯಬೇಕು ಅಂತ ಬಯಸ್ತಕ್ಕಂಥ. ಇದು ಎಲ್ಲ ವರ್ಣದವರು ಬಯಸ್ತಾರೆ. ಇಲ್ಲ, ಉಳಿದ ವರ್ಣಗಳಲ್ಲಿ ಹೆಚ್ಚು ಭಗವಂತನ ಹತ್ತಿರ ಇದ್ದು ವೇದಶಾಸ್ತ್ರಾಸ್ತ್ರಗಳನ್ನು
ಅಧ್ಯಯನ ಮಾಡಿ ಜಗತ್ತಿನ ಪೋಷಣೆ ಮಾಡೋದರಿಂದಾಗಿ ಆ ವರ್ಣಕ್ಕೆ ಬ್ರಾಹ್ಮಣ ಅಂತ ಹೆಸರು ಬಂತು. ಕ್ಷತತ್ರಾಣ ಕ್ಷತ್ರಿಯಾಚ, ಯಾರು ಕಳ್ಳರನ್ನು, ಕಾಕರನ್ನು, ದೊಡೆಕೋರರನ್ನು, ತಪ್ಪು ಮಾಡಿರ್ತಕ್ಕಂಥವರನ್ನು, ಅಪರಾಧಿಗಳನ್ನು, ದುಷ್ಟ ರಾಜರನ್ನು ಶಿಕ್ಷಣೆ ಮಾಡ್ತಾರೆ, ಅವರಿಗೆ ಶಿಕ್ಷೆ ಕೊಟ್ಟು ಹಾದಿಗೆ ತರ್ತಾ ಅನ್ನುವ ಸಾಮರ್ಥ್ಯ ಇದೆಯಲ್ಲ, ಆದ್ದರಿಂದಾಗಿ ಕ್ಷತಾತ ತ್ರಾತೀತಿ ಕ್ಷತ್ರಿಯ, ಶತ್ರುಗಳಿಂದ ಸಂರಕ್ಷಣೆ ಮಾಡ್ತಾರೆ. ಪರಮಾತ್ಮನ ಬೃಹತಾತ್ ಸರ್ವವರ್ಣಾನ ಬ್ರಾಹ್ಮಣ ವೇದ ಮಂತ್ರಗಳ ವರ್ಣಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆಯನ್ನು ಮಾಡಿ ಆ ಒಂದು ಏನು ಧ್ವನಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯದಿಂದ ಪ್ರಕೃತಿ ಮಳೆ ಬೆಳೆ ಆಗುವಂತೆ ಮಾಡ್ತಾನಲ್ಲ, ಇದಕ್ಕೆ ಸೌಂಡ್ ಥೆರಪಿ ಅಂತ ಕರೀತಾರೆ. ಅದು ಅವರಲ್ಲಿ ಸ್ವಾಭಾವಿಕ ಇದ್ದದ್ರಿಂದ ಅವರು ಬ್ರಾಹ್ಮಣ ಅಂತ ತಿಳ್ಕೊಂಡಂತ ನೆನೆಸ್ಕೊಂಡು. ಊನವಾಚೀತು ವಿಟ್ ಶಬ್ದ. ಇನ್ನು ವೈಶ್ಯ ಅಂತ ತಿಳ್ಕೊಂಡಂತಂದ್ರೆ ಏನು? ವಿಟ್ ಅಂತನ್ನೋ ಶಬ್ದದಿಂದ ವೈಶ್ಯವರ್ಣ ಬಂತಿದೆ. ವಿಟ್ ಅಂತ ತಿಳ್ಕೊಂಡಂತಂದ್ರೆ ಉಳಿದವರಿಗಿಂತ ಕಡಿಮೆ ಅಂತ ಅರ್ಥ. ಮೊದಲಿನ 2 ವರ್ಣಕ್ಕಿಂತಲೂ ಕಡಿಮೆಯಾಗಿ ಯಾವನು ಅಂದರೆ ತಮೋಗುಣ ರಜೋಗುಣಕ್ಕಿಂತಲೂ ರಜೋಗುಣ ಸತ್ವಗುಣಕ್ಕಿಂತಲೂ ತಮೋಗುಣ ಕವನ್ನು ತನ್ನಲ್ಲಿ ಅವಕಾಶ ಕೊಟ್ಟಿದ್ದರಿಂದಾಗಿ ಅವನು ವೈಶ್ಯ ಅಂತ ಅನ್ಸ್ಕೊಳ್ತಾನೆ. ಕೆಲವು ಸಲ ಅಂತ ಮೋಸಗಳನ್ನು ಈ ಥರ ಮಾಡ್ತಿರ್ತಾನೆ. ರಮತೆ ಸತತ ಶೂದ್ರ. ಈ 3 ಜನರಿಗೆ ಬೇಕಾದ ಅನುಕೂಲತೆಯನ್ನು ಮಾಡಿಕೊಟ್ಟು ನಾನು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಯಾವಾಗಲೂ ಸಂತೋಷದಿಂದ ಯಾರಿರ್ತಾನೆ ಅವನು ಶೂದ್ರ ಅಂತ ಅನ್ಸ್ಕೊಳ್ತಾನೆ. ನನ್ನ ಮಾತಲ್ಲ, ರಮತೆ ಸತತ ಶೂದ್ರ ಸ ಬ್ರಾಹ್ಮಣ್ಯ ಅಭಿಮಾನವಾನ್. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಅನುಕೂಲಕರನಾಗಿದ್ದುಕೊಂಡು ಅವರಿಗೆ ಬೇಕಾದ ಎಲ್ಲ ರೀತಿಯಾದ ಅನುಕೂಲತೆಯನ್ನು ಮಾಡಿಕೊಡುವ ಬ್ಯಾಕ್ ಆಫೀಸ್ ಕೆಲಸವನ್ನು ಮಾಡುವ ಆ ವ್ಯಕ್ತಿ ಅಂತ ತಿಳ್ಕೊಂಡಂತಂತಾರೆ. ಅಂಥವನಿಗೆ ಶೂದ್ರ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ. ಹುಟ್ಟಿನಿಂದ ಎಲ್ಲರೂ ಸಮಾನರು. ಆನಂತರ ಸಾಧನೆ ಯೋಗ್ಯತೆಯಿಂದ ಅವರಲ್ಲಿ ವಿಶಿಷ್ಟತೆ ಬರ್ತದೆ ಆಯಾ ವರ್ಣಗಳಲ್ಲಿ. ಅದನ್ನು ಇಲ್ಲಿ ಹೇಳ್ತಾರೆ. ಇಲ್ಲ ಆಚಾರ್ಯರೇ, ನಾನು ನಿಮಗೆ ಕೇಳಿದ್ದೇನು ಅಂತ ತಿಳ್ಕೊಂಡು ನಿಮಗೆ ಪ್ರಶ್ನೆ ಮಾಡಿದ್ದೇವೇನು ಅಂತಂದರೆ, ಎಲ್ಲರೂ ನಾವು ಅವನಿಂದಲೇ ಹುಟ್ಟಿದ್ದೇವೆಯಾ? ಬ್ರಹ್ಮದೇವರು ಮುಖದಿಂದ ನಮ್ಮ ಬ್ರಾಹ್ಮಣರೆಲ್ಲ ಹುಟ್ಟಿಸಿದ್ದಾನೆ, ನಾವು ಕೂಡ ಹಾಗೆ ಅಂತನ್ನುವ ಪ್ರಶ್ನೆ ಹಾಗಲ್ಲ. ಬ್ರಾಹ್ಮಣ ವರ್ಣಕ್ಕೆ ಮೂಲ ಪುರುಷ ಬ್ರಹ್ಮದೇವರು ಪರಮಾತ್ಮನ ಮುಖದಿಂದ ಹುಟ್ಟಿದ. ಒಮ್ಮೆ ನಾಭಿಕಮಲದಿಂದ ಹುಟ್ಟಿದ ಬ್ರಹ್ಮದೇವರು ಪರಮಾತ್ಮನ ಮುಖದಿಂದ, ಇನ್ನೊಮ್ಮೆ ತಾವು ತಮ್ಮ ವಿಶಿಷ್ಟವಾದ ರೂಪವನ್ನು, ಅವತಾರ ರೂಪವನ್ನು ತೆಗೆದುಕೊಳ್ತಾರೆ. ಅವರಿಂದ ಸಂಪೂರ್ಣ ಬ್ರಾಹ್ಮಣ ಜಾತಿ ಬೆಳೆದು ಬರ್ತದೆ. ಅವರ ಮಕ್ಕಳು ಋಷಿಗಳ ಮಕ್ಕಳು ನಾವೆಲ್ಲ. ಹೀಗಾಗಿ ಬ್ರಹ್ಮ ಸಂತಾನ ಇದು ಬ್ರಾಹ್ಮಣ ಅಂತ ಅನ್ಸ್ಕೊಳ್ತದೆ. ಇನ್ನು ಕ್ಷತ್ರಿಯ ವರ್ಣಕ್ಕೆ ಅಭಿಮಾನ ದೇವತೆಯಾಗಿ ಕ್ಷತ್ರಿಯರಿಗೆ ವಿಶೇಷವಾಗಿರ್ತಕ್ಕಂಥ ಬಲ ಸಾಮರ್ಥ್ಯಗಳನ್ನು ಕೊಡುವ ವಾಯುದೇವರು ಪರಮಾತ್ಮನ ಭುಜದಿಂದ ಹುಟ್ಟಿದರು. ವಾಯುದೇವರ ಸಂತಾನ ಎಲ್ಲ ಕ್ಷತ್ರಿಯರು ಅಂತ ಅನ್ಸ್ಕೊಳ್ತಾರೆ. ಯಾಕೆಂದರೆ ವಾಯುದೇವರ ಸಂತಾನವೇ ರುದ್ರ, ಇಂದ್ರ, ಗರುಡ, ಶೇಷ ಎಲ್ಲರೂ ವಾಯುದೇವರ ಮುಖಾಂತರ ಮುಂದೆ ಹುಟ್ಟಿರ್ತಕ್ಕಂಥವರು. ಮೊದಲು ಪರಮಾತ್ಮನಿಂದ, ಅನಂತರ ವಾಯುದೇವರಿಂದ. ಆದ್ದರಿಂದಾಗಿ ಅವರು ಜಗತ್ತಿನ ಬಲ ಮುಖ್ಯವಾದದ್ದರಿಂದಾಗಿ ಜಗತ್ತಿನ ದುಷ್ಟರನ್ನು ಶಿಕ್ಷಣ ಮಾಡೋದಕ್ಕೋಸ್ಕರ ಇರತಕ್ಕಂತಹ ವಾಯುದೇವರ ಸಂತಾನ ಕ್ಷತ್ರಿಯರು. ಆದ್ದರಿಂದಲೇ ಹೇಳ್ತಾರೆ, ಕ್ಷತ್ರ ಬ್ರಾಹ್ಮಣೇನ ಸಹೇವಾಸ್ತೆ ಬ್ರಹ್ಮ ಶುಭಚತುರ್ಧನ ಬ್ರಹ್ಮಾಗ್ನ ಸಹೇವಾಸ್ತೆ ದೇವೇಶ್ವತ ನರೇಚಿತ. ಬ್ರಹ್ಮದೇವರು ಯಾವಾಗಲೂ ದೇವತೆಗಳು ನರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅರಿತುಕೊಂಡು
ಬ್ರಾಹ್ಮಣರ ಜೊತೆಯಲ್ಲಿದ್ದು ಯಜ್ಞಾಗಾದಿಗಳನ್ನು ಮಾಡ್ತಾರೆ. ಆದ್ದರಿಂದಾಗಿ ಬ್ರಹ್ಮನಿಂದ ಸಂಪೂರ್ಣ ಬ್ರಾಹ್ಮಣ ವರ್ಣ ಹುಟ್ಟಿತು. ಕ್ಷತ್ರ ಜಾತ್ಯಭಿಮಾನೀತು ಪವನೋ ದೇವರಾಜಭಿ. ಕ್ಷತ್ರಿಯ ಜಾತಿಯನ್ನು ಹುಟ್ಟಿಸುವುದಕ್ಕೋಸ್ಕರ ಅಭಿಮಾನಿಯಾಗಿರ್ತಕ್ಕಂಥವನು ವಾಯುದೇವರು. ಆ ವಾಯುದೇವರು ಸುಪರ್ಣಶೇಷ ರುದ್ರಾದ್ಯೈಹಿ ಮಾನುಷೇಷು ಶರಾಜಭಿಹಿ. ಹೀಗಾಗಿ ವಾಯುದೇವರು, ನಂತರ ಗರುಡ, ಶೇಷ, ರುದ್ರರು, ಇಂದ್ರ ಇವರೆಲ್ಲರೂ ಕ್ಷತ್ರಿಯರು. ಆ ನಂತರ ವೈಶ್ಯರ ಮೂಲ ಪುರುಷ ನಾಸಿಕ್ಯವಾಯು. ನಾಸಿಕ್ಯವಾಯುವಿನಿಂದ ವೈಶ್ಯರ ವರ್ಣ ಹುಟ್ಟಿತು. ವೈಶ್ಯ ಜಾತ್ಯಭಿಮಾನೀತು ನಾಸಿಕ್ಯೋ ವಾಯುರೂರ್ಜಿತ. ವಾಯುದೇವರಿಂದ ವಿಶೇಷವಾದ ಸಾಮರ್ಥ್ಯವನ್ನು ಪಡೆದಿರತಕ್ಕಂಥ ಇವನು ವೈಶ್ಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಅವನು ವಸು, ರುದ್ರ, ಆದಿತ್ಯಗಳ ಜೊತೆಯಲ್ಲಿ ಯಾವಾಗಲೂ ಇದ್ದುಕೊಂಡು, ಮನುಷ್ಯರಲ್ಲಿ ಯಾವಾಗಲೂ ಇದ್ದುಕೊಂಡು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ. ವನ್ಯಹಿ ಶೂದ್ರಾಭಿಮಾನಿ ಚ ಹಿರಋತಿ ದೇವತಾಸು ಚ. ಅಗ್ನಿ ಮತ್ತು ನಿರೃತಿ ಇವರು ಶೂದ್ರ ಜಾತಿಗೆ ಮೂಲ ಪುರುಷ. ಅಗ್ನಿಯ ತೇಜಸ್ಸು ಕೂಡ ಆ ಸಾಮರ್ಥ್ಯ ಶೂದ್ರಲ್ಲಿ ಇರ್ತಾರೆ. ಆ ನಂತರ ನಿರೃತಿಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆಕ್ರಮಣಶೀಲತೆಯು ಕೂಡ ಅವರಲ್ಲಿ ಇರ್ತದೆ. ವನ್ಯಶೂದ್ರಾಭಿಮಾನಿ ಚ ನಿರೃತಿರ್ದೇವತಾಸು ಚ. ಅಂದರೆ ಪರಮಾತ್ಮನ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು ಅಂತಂದರೆ ಬ್ರಾಹ್ಮಣ ಜಾತಿಯ ಮೂಲ ಪುರುಷ ಬ್ರಹ್ಮದೇವರು ಹುಟ್ಟಿದರು. ಭುಜದಿಂದ ಕ್ಷತ್ರಿಯರು ಹುಟ್ಟಿದರು ಅಂತ ತಿಳ್ಕೊಂಡಂತಂದದ್ರಿಂದಾಗಿ ಆ ಕಾಲದಲ್ಲಿ ಅದಕ್ಕೆ ವಾಯುದೇವರು ಮೂಲಪುರುಷರಾಗಿದ್ದಾರೆ. ಆ ನಂತರ ನಾಸಿಕ್ಯವಾಯು ವೈಶ್ಯರಿಗೆ ಮೂಲಪುರುಷನಾಗಿದ್ದಾನೆ. ಅಗ್ನಿ ಮತ್ತು ನಿವೃತ್ತಿ, ಅದಕ್ಕೋಸ್ಕರವೇ ಬ್ರಹ್ಮಯಜ್ಞದಲ್ಲಿ ಅಗ್ನಿರ್ವೈ ದೇವಾನಾಂ ಅವಮಃ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ಆದ್ದರಿಂದಾಗಿ ಅಗ್ನಿ ಮತ್ತು ನಿವೃತ್ತಿ ಇವರಿಬ್ಬರು ಸಂಪೂರ್ಣ ಶೂದ್ರ ಜಾತಿಗೆ ಅವರು ಪ್ರತಿನಿಧಿಯಾಗಿದ್ದಾರೆ. ಅಂದ ಮೇಲೆ ಯಾರು ಮೇಲು ಯಾರು ಕೆಳು, ಎಲ್ಲರೂ ಪೂಜ್ಯರೇ ಅಲ್ವೇ? ಎಲ್ಲರ ಮೂಲ ಪುರುಷರು ನಮ್ಮೆಲ್ಲರಿಗೂ ಆರಾಧ್ಯರೇ ಆಗಿದ್ದಾರೆ. ಭಾಗವತಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾರೆ. ಪುರುಷಸ್ಯ ಮುಖಂ ಬ್ರಹ್ಮ. ಪುರುಷ ನಾಮಕ ಪರಮಾತ್ಮನಿಂದ ಬ್ರಹ್ಮದೇವರು ಬ್ರಹ್ಮವರ್ಣ ಹುಟ್ಟಿತು. ಕ್ಷತ್ರಮೇ ತಶ್ಯವಾಹು. ಆ ನಂತರ ಅವನ ಬಾಹುವಿನಿಂದ ಹುಟ್ಟಿರ್ತಕ್ಕಂಥ ವಾಯುದೇವರೇ ಮೊದಲಾಗಿರಿದವರು ಕ್ಷತ್ರಿಯರು ಅಂತ ತಿಳ್ಕೊಂಡಂತೆ ಅನಿಸ್ಕೊಂಡ್ರು. ಊರುವಿನಿಂದ ಹುಟ್ಟಿದ ನಾಸಿಕ್ಯವಾಯು ಅವನ ವಂಶಜರು ವೈಶ್ಯರು ಅಂತ ತಿಳ್ಕೊಂಡಂತೆ ಅನಿಸ್ಕೊಂಡ್ರು. ಪದ್ಮ್ಯಾಂ ವೈಶ್ಯರು. ಆನಂತರ ಕಾಲಿನಿಂದ ಹುಟ್ಟಿದ ಅಗ್ನಿ ಮತ್ತು ನಿರತಿಯಿಂದ ಇರ್ತಕ್ಕಂಥವರೆಲ್ಲರೂ ಕೂಡ ಮುಂದೆ ಶೂದ್ರರು ಅಂತ ತಿಳ್ಕೊಂಡಂತೆ ಅನಿಸ್ಕೊಂಡ್ರು. 4 ವರ್ಣಗಳು ಜಗತ್ತಿಗೆ ಪೋಷಕವಾಗಿರ್ತಕ್ಕಂಥ ವರ್ಣಗಳು. ವಿಪ್ರ ಕ್ಷತ್ರಿಯ ವಿಟ್ ಶೂದ್ರಾಹ ಮುಖ ಬಾಹೂರು ಪಾದಜಾಹ ವೈರಾಜಾತ್ ಪುರುಷಾತ್ ಜಾತಃ ಯ ಆತ್ಮ ಚಾರಲಕ್ಷಣ ಅಂತ ತಿಳ್ಕೊಂಡು ಅಂತ ಹೇಳಿ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅಂದರೆ ಪರಮಾತ್ಮನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹದಿಂದ ಈ 4 ವರ್ಣಗಳು ಹುಟ್ಟಿ ಸಂಪೂರ್ಣ ಜಗತ್ತಿನ ವ್ಯವಹಾರವನ್ನು ನಡೆಸಿಕೊಳ್ಳುತ್ತಾರೆ. ವರ್ಣದ ಬಗ್ಗೆ ಇರತಕ್ಕಂಥ ತಪ್ಪು ಕಲ್ಪನೆಯನ್ನು ದೂರ ಮಾಡಿಕೊಂಡ್ಬಿಡಿ. ಹುಟ್ಟಿನಿಂದ ಶ್ರೇಷ್ಠತೆ ಅಲ್ಲ, ಅವರು ಆಯಾ ವರ್ಣದ ಕೆಲಸವನ್ನು ಮಾಡೋದ್ರಿಂದಲೇ ಗುಣಗಳಿಂದ ಶ್ರೇಷ್ಠತೆ ಬರ್ತಾರೆ. ಯಾರೆಲ್ಲ ಗುಣ ಹೆಚ್ಚು ಅವನು ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನ್ಸ್ಕೊಳ್ತಾರೆ. ಮತ್ತು ಯಾರು ಯಾರನ್ನು ಎಕ್ಸ್ಪ್ಲಾಯ್ಟ್ ಕೂಡ ಮಾಡೋದಿಲ್ಲ, ಯಾರು ಯಾರನ್ನ ಅತ್ಯಾಚಾರವೂ ಮಾಡಿಲ್ಲ. ಆಯಾ ಕೆಲಸವನ್ನು ಅವರು ಆ ಕಾಲದಲ್ಲಿ ಆ ಕ್ರಮದಲ್ಲಿ ಬರ್ತಾ ಇದ್ದರು. ಹೀಗಾಗಿ ಅವರು ಆಯಾ ಕಸುಬುಗಳನ್ನು ಇಟ್ಟುಕೊಂಡು ಮುಂದೆ ಬರ್ತಾ ಇದ್ದರು. ಇನ್ನು ಪರಮಾತ್ಮನ ಮುಖದಿಂದ ಹುಟ್ಟಿದ ದೇವತೆಗಳು ವರ್ಣಗಳ ವರ್ಣನೆ ಆಯಿತು. ದೇವತೆಗಳು ಪರಮಾತ್ಮನ ಮುಖದಿಂದ
ಇಲ್ಲಿ ವರ್ಣಾಭಿಮಾನ ದೇವತೆಗಳು ಹುಟ್ಟಿದರು. ಇನ್ನು ಬೇರೆ ಯಾವ ದೇವತೆಗಳು ಪರಮಾತ್ಮನು ಯಾವ ಅವಯವದಿಂದ ಹುಟ್ಟಿದರು ಅಂತನ್ನುವ ವಿಚಾರವನ್ನು 13ನೇ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ಚಂದ್ರಮಾ ಮನಸೋ ಜಾತಃ, ಬ್ರಹ್ಮದೇವರ ಮನಸ್ಸಿನಿಂದ, ಪರಮಾತ್ಮನ ಮನಸ್ಸಿನಿಂದ ಬ್ರಹ್ಮದೇವರು ಹುಟ್ಟಿದರು, ಚಂದ್ರ ಹುಟ್ಟಿದ. ಆನಂತರ ಪರಮಾತ್ಮನ ಕಣ್ಣುಗಳಿಂದ ಸೂರ್ಯನು ಹುಟ್ಟಿದ. ವಿರಾಟ್ ರೂಪ ಪುರುಷನಾಮಕನಾದ ಪರಮಾತ್ಮನಿಂದ ಹುಟ್ಟಿದವರು ಇವರೆಲ್ಲ. ಆನಂತರ ಪರಮಾತ್ಮನ ಮುಖದಿಂದ ಅಗ್ನಿ ಮತ್ತು ಇಂದ್ರ ಹುಟ್ಟಿದ್ದಾರೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ, ಪ್ರಾಣಗಳಿಂದ ವಾಯುದೇವರು ಅಂದರೆ ಪ್ರಾಣಾಪಾನ ಇತ್ಯಾದಿಗಳು ವಾಯುಗಳು ಅವತಾರವನ್ನು ಮಾಡಿವೆ ಅಂತಿಕೊಂಡಂತನ್ನುವನ್ನ ಮಂತ್ರವನ್ನು ಈ ಅರ್ಥ ತಿಳಿಸಿಕೊಡ್ತಾರೆ. ಏನು 13ನೇ ಮಂತ್ರ ಏನು ಹೇಳ್ತಾರೆ? ಮನಸ್ಸಿನಿಂದ ಚಂದ್ರ, ಕಣ್ಣಿನಿಂದ ಸೂರ್ಯಚಂದ್ರರು, ಮುಖದಿಂದ ಅಗ್ನಿ ಮತ್ತು ಇಂದ್ರ, ಮತ್ತು ಆನಂತರ ಪರಮಾತ್ಮನ ಪ್ರಾಣಾಪಾನ ರೂಪಗಳಿಂದ ಅವುಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರು ಹುಟ್ಟಿದರು ಅಂತಿಕೊಂಡ ವಿಚಾರ ಹೇಳ್ತಾ ಇದ್ದಾರೆ. ಸರಿ, ಈಗ ಹುಟ್ಟಿದರು ಅಂತಿಕೊಂಡಂತ ಅಂತ ಇದೆ. ಆದರೆ ಮನಸ್ಸು ಇದು ಪ್ರಾಕೃತ, ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂಥದ್ದು. ಆನಂತರ ಕಣ್ಣುಗಳು, ಭುಜಗಳು ಎಲ್ಲ ಈ ಶರೀರದ ಅವಯವಗಳು 24 ತತ್ವಗಳಿಂದ ಹುಟ್ಟಿರ್ತಕ್ಕಂಥವುಗಳು. ಹಾಗಾದರೆ ಪರಮಾತ್ಮನು ಕೂಡ ಪ್ರಾಕೃತ ಶರೀರವುಳ್ಳವನೇ? ನಮ್ಮಂತೆ ಪ್ರಕೃತಿಯ ವಿಕೃತಿಗೆ ಒಳಗಾಗಿರ್ತಕ್ಕಂಥವನೇ ದೇವರು ಅನ್ನುವ ಪ್ರಶ್ನೆ ಬಂದಾಗ, ಇಂತಹ ಸಂದರ್ಭದಲ್ಲಿ ಉಪನಿಷತ್ತು ನಮಗೆ ಪರಮಾತ್ಮನ ಬಗ್ಗೆ ವರ್ಣನೆಯನ್ನು ಈ ರೀತಿಯಾಗಿ ಮಾಡಿದೆ. ಗಾರ್ಗಿಗೆ ಉಪದೇಶ ಮಾಡ್ತಾ ಯಾಜ್ಞವಲ್ಕ್ಯರು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೀಗೆ ಹೇಳ್ತಾರೆ: ಏತದಕ್ಷರಂ ಗಾರ್ಗಿ. ಎಲೆ ಗಾರ್ಗಿ, ಅವನು ಯಾಜ್ಞವಲ್ಕ್ಯರ ಪತ್ನಿಯೇ ಅವಳು, ಆದರೆ ಕೇವಲ ಇವರಿಂದ ಜ್ಞಾನ ಪಡೆಯೋದಕ್ಕೋಸ್ಕರ ಹೆಂಡತಿಯಾಗಿ ಬಂದಿರತಕ್ಕಂಥವಳು. ಊಟ, ಮನೆ, ಕೆಲಸ, ಭೋಗ, ಯಾವ ದೇಹ ಸಂಬಂಧ ಏನೂ ಇಲ್ಲ, ಕೇವಲ ತತ್ವಜ್ಞಾನಕ್ಕೋಸ್ಕರ ಇವರು ಹೆಂಡತಿಯಾಗಿರ್ತಕ್ಕಂಥವಳು. ಅವಳು ಮಾಡಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಯಾಜ್ಞವಲ್ಕ್ಯ ಋಷಿಗಳು ಹೇಳ್ತಾರೆ: ಏತದ್ವೈತದ ಅಕ್ಷರಂ, ಅಕ್ಷರನಾಮಕನಾಗಿರ್ತಕ್ಕಂಥ ಪುರುಷನಾಮಕನಾಗಿರ್ತಕ್ಕಂಥ ಪರಮಾತ್ಮ ಅಂತೇನಿದ್ದಾನೆ, ಬ್ರಾಹ್ಮಣ ಅಭಿವದಂತಿ, ಬ್ರಾಹ್ಮಣರು ವೇದ ಮಂತ್ರಗಳಿಂದ ಶಾಸ್ತ್ರದ ಮುಖಾಂತರ ಈ ಪರಮಾತ್ಮನ ಬಗ್ಗೆ ಏನು ವರ್ಣನೆ ಮಾಡ್ತಾರಲ್ಲ, ಈ ಪರಮಾತ್ಮ ಅಸ್ಥೂಲಂ, ದಪ್ಪನೂ ಅಲ್ಲ, ಅನಣು, ಅಣುನೂ ಅಲ್ಲ, ಅತಿ ಗಿಡ್ಡನೂ ಅಲ್ಲ, ಅತಿ ಉದ್ದನೂ ಅಲ್ಲ, ಅಹರಸ್ವಂ, ಅದೀರ್ಘಂ. ಅಷ್ಟೇ ಅಲ್ಲ, ಮಹಿಳೋ ಸ್ನೇಹ ಮಚ್ಛಾಯಂ, ಇವನು ನೆರಳು ಉಳ್ಳವನೂ ಅಲ್ಲ, ಅಂದರೆ ದೇಹ ಉಳ್ಳವನೂ ಅಲ್ಲ, ಅವನ ನೆರಳು ಕೂಡ ಅವನಲ್ಲ. ಆ ನಂತರ ಇವನು ಪ್ರಕಾಶನೂ ಅಲ್ಲ, ಇವನು ಕತ್ತಲೇನೂ ಅಲ್ಲ, ಇವನು ವಾಯು ಅಲ್ಲ, ಆಕಾಶನೂ ಅಲ್ಲ, ಇವನಿಗೆ ಯಾವ ಸಂಬಂಧವೂ ಇಲ್ಲ, ಅಸಂಗನಾಗಿದ್ದಾನೆ, ರಸನಲ್ಲ, ಗಂಧ ಅಲ್ಲ, ಆ ನಂತರ ಚಕ್ಷುಶ್ರೋತ್ರ ಅಲ್ಲ, ಕಿವಿ ಕಾಲು ಅಲ್ಲ, ಏನು ಸಂಬಂಧ ಇಲ್ಲ ಇವನಿಗೆ. ಇವನಿಗೆ ಮನಸ್ಸು ಕೂಡ ಇಲ್ಲ, ಇವನಿಗೆ ಪ್ರಾಣವೂ ಕೂಡ ಇಲ್ಲ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥೂಲ ಪದಾರ್ಥಗಳನ್ನು ಇವನು ಸ್ವೀಕರಿಸುವುದೂ ಇಲ್ಲ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಪರಮಾತ್ಮನಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಕೈ ಇಲ್ಲ, ಮುಖ ಇಲ್ಲ,
ಯಾವುದೂ ಇಲ್ಲ ಅಂತಿಕೊಂಡು ಅಂತೇಳಿ ವರ್ಣನೆ ಬರ್ತದೆ. ಮತ್ತು ನೀವಿಲ್ಲಿ ಚಂದ್ರ ಮನಸ್ಸಿನಿಂದ ಚಂದ್ರ ಹುಟ್ಟಿದ, ಆ ನಂತರ ಅಲ್ಲಿ ಹೀಗೆ ಹುಟ್ಟಿದ ಹಾಗೆ ಹುಟ್ಟಿದ ಅಂತಿಕೊಂಡು ಅಂತೆಲ್ಲ ಹೇಳ್ತೀರಿ. ಮತ್ತು ಉಪನಿಷತ್ ನಂಬಬೇಕು, ನಿಮ್ಮ ಪುರುಷ ಸೂಕ್ತ ನಂಬಬೇಕು. ಯಾವ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಯಾವ ಕ್ರಮದಲ್ಲಿ ನಮಗನ್ನು ಈ ರೀತಿ ನಂಬಿಕೆಗೆ ಇಡ್ತೀರಿ? ವೇದರೇ ಹೇಳ್ತಾರೆ ಅವನ ಮನಸ್ಸಿಂದ ಹುಟ್ಟಿತು ಅಂತ ಹೇಳಿ. ಮನಸ್ಸು ಇದು ಪ್ರಾಕೃತ, ಪ್ರಾಕೃತ ಶರೀರ ಇಲ್ಲ ದೇವರಿಗೆ ಅಂತಂತೀರಿ. ಪರಸ್ಪರ ವಿರುದ್ಧ ಮಾತ್ಯಾಕೆ ಅಂತನ್ನೋ ಸಂದರ್ಭದಲ್ಲಿ ಬಂದಾಗ ಆ ಕಾಲದಲ್ಲಿ ಅಕ್ಷರಾಧಿಕರಣದಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ತತ್ವಪ್ರಕಾಶಿಕ, ಅನುವ್ಯಾಖ್ಯಾನ, ಶ್ರೀಮನ್ ನ್ಯಾಯಸುಧೆ ಈ ವಿಚಾರವನ್ನು ಸಂಕ್ಷೇಪ ವಿಸ್ತಾರದಿಂದ ವರ್ಣನೆ ಮಾಡ್ತಾರೆ. ಪರಮಾತ್ಮ ಸ್ಥೂಲನೂ ಅಲ್ಲ, ಸೂಕ್ಷ್ಮನೂ ಅಲ್ಲ, ಮನಸ್ಸು ಇಲ್ಲ, ಬುದ್ಧಿಯೂ ಇಲ್ಲ, ಏನಂತ ಹೇಳಿದ್ರಲ್ಲ, ಇದು ಪರಮಾತ್ಮನಿಗೆ ಈ ಪ್ರಾಕೃತವಾದ ಇದು ಯಾವುದೂ ಇಲ್ಲ ಅಂತ ಅರ್ಥ. ಪರಮಾತ್ಮನ ಶರೀರ ಪ್ರಾಕೃತ ಮನಸ್ಸು, ಪ್ರಾಕೃತ ಕಣ್ಣು, ಪ್ರಾಕೃತ ಕಿವಿ, ಪ್ರಾಕೃತ ಪಂಚಮಹಾಭೂತ, ಪ್ರಾಕೃತ ಪ್ರಾಣಗಳಿಂದ ಯುಕ್ತವಾದದ್ದಲ್ಲ ಅಂತ ಹೇಳಲಿಕ್ಕೆ ಅಲ್ಲಿ ಹೊರಟಿದೆ ಹೊರತು ಪರಮಾತ್ಮನಿಗೆ ಸರ್ವತಾ ಮನಸ್ಸೇ ಇಲ್ಲ, ಏನೂ ಇಲ್ಲ ಅಂತೇಳಿ ಹೇಳಲಿಕ್ಕೆ ಹೊರಟಿಲ್ಲ. ಪರಮಾತ್ಮ ನಿರಾಕಾರನಲ್ಲ. ಪರಮಾತ್ಮ ನಿರಾಕಾರ ಎಲ್ಲಿ? ಪ್ರಾಕೃತ ಆಕಾರ ಇಲ್ಲ, ಆದ್ದರಿಂದ ನಿರಾಕಾರ. ಪರಮಾತ್ಮ ಅಪ್ರಾಕೃತವಾಗಿರ್ತಕ್ಕಂಥ ಅದ್ಭುತವಾದ ಆಕೃತಿಯನ್ನು ಹೊಂದಿದ್ದಾನೆ. ಆದ್ದರಿಂದ ಅವನಿಗೆ ಮನಸ್ಸು ಇದೆ, ಕಣ್ಣು ಇದೆ, ಕಿವಿ ಇದೆ, ಬಾವು ಎಲ್ಲ ಇದೆ. ಇದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥವರು ಶ್ರೀಮದಾಚಾರ್ಯರು. ಉಳಿದವರಲ್ಲಿ ಇಲ್ಲ, ಹೌದು ಬ್ರಹ್ಮ ನಿರ್ಗುಣ, ಕೈಕಾಲೆಲ್ಲ ಪುರುಷತ್ ಹೇಳ್ತದೆ ಅಂತ ಹಾಗೆ ಅರ್ಥ ಮಾಡಿಕೊಂಡ್ರು. ಆದರೆ ಪರಮಾತ್ಮನ ಅದೇ ಉಪನಿಷತ್ತು, ಅದೇ ವೇದ ಹೇಳ್ತಾರೆ. ವೇದ ಕಾಂಟ್ರಾಡಿಕ್ಷನ್, ಒಂದಕ್ಕೊಂದು ಪರಸ್ಪರ ವಿರುದ್ಧ ಇರೋದಿಲ್ಲ. ವೇದ ಆ ರೀತಿಯಾಗಿರ್ತಕ್ಕಂಥ ಪರಸ್ಪರ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಉಪನಿಷತ್ತು ಹೇಳಿದ ಸ್ಟೇಟ್ಮೆಂಟು ಪ್ರಾಕೃತವಾದಂಥ ಸ್ಥೂಲತ್ವ, ಕೃಶತ್ವ, ಪ್ರಾಕೃತವಾದ ಮನಸ್ಸು, ಪ್ರಾಕೃತವಾದ ಬುದ್ಧಿ, ಇದು ಯಾವುದೂ ಇಲ್ಲ ಅಂತ ಅರ್ಥ. ಆನಂತರ ಪುರುಷ ಸೂಕ್ತದಲ್ಲಿ ಹೇಳಿರ್ತಕ್ಕಂಥ ಮುಖ, ಬಾಹು, ಊರು, ಮನಸ್ಸು ಇತ್ಯಾದಿಗಳು ಅಂತೇನಿವೆ, ಇವು ಅಪ್ರಾಕೃತ ಶರೀರದ ಮನಸ್ಸುಗಳು, ಅಪ್ರಾಕೃತ ಶರೀರದ ಮುಖ ಇತ್ಯಾದಿ. ಈ ರೀತಿಯಾಗಿ ಪರಮಾತ್ಮನಿಗೆ ಇದೇ ವಿಚಾರವನ್ನು ಅಥರ್ವಣ ಭಾಷೆಯಲ್ಲೂ ಕೂಡ ಬಂದ. ಅಥರ್ವಣ ಭಾಷೆಯಲ್ಲಿ ಹೇಳುವಾಗ ಈ ಅರ್ಥವನ್ನು ತಿಳಿಸುವಾಗ ಹೇಳ್ತಾರೆ, ಪರಮಾತ್ಮನಿಗೆ ಅಸ್ಥೂಲಾಣನು ಇಲ್ಲ ಅಂತಿಕೊಂಡಂಥದ್ದೇನು, ನಮ್ಮದೇನು ಲಿಂಗ ಶರೀರದ ಇಲ್ಲ, ಷೋಡಶಕಲಾತ್ಮಕವಾದಂಥ ಲಿಂಗ ಶರೀರ, ಷೋಡಶಕಲಾತ್ಮಕವಾಗಿರ್ತಕ್ಕಂಥ ಲಿಂಗ ಶರೀರ ಇಲ್ಲ ಅಂತ ಅರ್ಥ. ಈ ಲಿಂಗ ಶರೀರದ ಅಂಗವಾಗಿ ಬರ್ತಕ್ಕಂಥ ಇದ್ಯಾವುದು, ಕೈ ಕಾಲು ಯಾವುದು ಪರಮಾತ್ಮನಿಗೆ ಇಲ್ಲ ಅನ್ನೋದನ್ನೇ ಇದನ್ನು ತಿಳಿದುಕೊಳ್ಳಬೇಕು. ಅಷ್ಟೇ ಅಲ್ಲ, ತಮಸ್ಸಿನ ಜೊತೆಗೆ ಇರೋದರಿಂದಾಗಿ, ಇಲ್ಲಿ ವರ್ಣನೆ ಬಂದಿದ್ದರಿಂದಾಗಿ ಪ್ರಾಣಾಡಿ ಷೋಡಶ ಕಲೆಗಳಿಂದ ಯುಕ್ತದ ಸ್ಥೂಲ ಶರೀರ ಇಲ್ಲ ಅಂತ ತಿಳ್ಕೊಳ್ಳೋದು. ಯಾಕಂದ್ರೆ ತಮಸ್ಸು ಅಜ್ಞಾನ, ಇವೆಲ್ಲ ಸ್ಥೂಲ ಶರೀರ ಇರತಕ್ಕಂಥದ್ದು, ಇದು ಯಾವುದೂ ಪರಮಾತ್ಮನಲ್ಲಿ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ತಿಳಿದುಕೊಳ್ಳಬೇಕು. ಇದೇ ವಿಚಾರವನ್ನು ನ್ಯಾಯಸುಧೆಯಲ್ಲಿಯೂ ಕೂಡ ಹೇಳಿ ಅದರ ವಿರೋಧವನ್ನು ಈ ರೀತಿಯಾಗಿ ಅನುವ್ಯಾಖ್ಯಾನದಲ್ಲಿ ಅದು ಮತ್ತು ನ್ಯಾಯಸುಧೆಯಲ್ಲಿ ವಿವರಣೆ ಬಂದಿದೆ. ಶ್ವಸಿತಂ ಮಾತರಿಶ್ವಾನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ವಿಚಾರ ಏನು ಬಂತು ಅಂತಂದರೆ, ಪರಮಾತ್ಮನ ಹಯಗ್ರೀವ ದೇವರು ತನ್ನ ಮುಖದಿಂದ, ತನ್ನ ನಿಶ್ವಾಸದಿಂದ, ಶ್ವಾಸದಿಂದ ವೇದಗಳನ್ನು ಹುಟ್ಟಿಸಿದ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪವಾದ ಪ್ರಾಕೃತ ಶರೀರ ಇದೆಯೇ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ್ತಾರೆ, ಶ್ವಾಸೋಚ್ಛ್ವಾಸ ನಾವೇನು ಮಾಡ್ತೇವಲ್ಲ, ಇದು ಅತಿ ನಿರಾಯಾಸವಾಗಿ ಮಾಡ್ತೇವೆ, ಶ್ರಮಪಟ್ಟು ಮಾಡೋದಿಲ್ಲ. ಇನ್ನು ಯಾರಿಗೆ ಉಬ್ಬಸಾಗಿರ್ತದೆ ಶ್ರಮ ಪಡ್ತಾರೆ. ಶ್ವಾಸೋಚ್ಛ್ವಾಸ ಈಗ ಒಂದು ತಾಸಿನಿಂದ 50 ನಿಮಿಷ ಆಯಿತು, ಪ್ರವಚನ ನಡೆದಿದೆ, ಶ್ವಾಸೋಚ್ಛ್ವಾಸ ಆಗ್ತಾ ಇದೆ, ಭಾಳ ಶ್ರಮಪಟ್ಟು ಮಾಡ್ತಾ ಇದ್ದೆ, ಏನಿಲ್ಲ. ಆಕಳಿಕೆ ಇತ್ಯಾದಿಗಳು ಅಥವಾ ಆಲಸ್ಯ ದೇಹಕ್ಕೆ. ಆದರೆ ಶ್ವಾಸೋಚ್ಛ್ವಾಸ ಏನು ಶ್ರಮ ಇಲ್ಲದೆ ನಾವು ಮಾಡ್ತಾ ಇದ್ದೇವೆ. ಈ ದೇಹದ ಶ್ವಾಸ ಇಲ್ಲ, ಅದಕ್ಕೆ ಅನಾಯಾಸ. ಪರಮಾತ್ಮ ವೇದಗಳನ್ನು
ತನ್ನ ಶ್ವಾಸದಿಂದ ಹೊರಗೆ ಜಗತ್ತಿಗೆ ಕೊಟ್ಟ ಅಂತಂದರೆ ಏನೂ ಶ್ರಮ ಇಲ್ಲದೆ ಕೊಟ್ಟ ಅಂತ ಅರ್ಥ. ಮೂಗಿನಿಂದ ಬಂತು ಅಂತಕೊಂಡು ತಿಳ್ಕೊಳ್ಬೇಡಿ. ಆ ಪರಮಾತ್ಮ ನಿರಾಯಾಸ, ಸ್ವಲ್ಪ ಆಯಾಸವಿಲ್ಲದೆ ಕೊಟ್ಟ ಅಂದ್ರೆ ಹಯಗ್ರೀವಾದಿಮಾ ವಿದ್ಯಾ ಶ್ವಸಿತಸ್ತೇನ ನಿಸ್ಸೃತಾ. ಆ ನಂತರ ಪರಮಾತ್ಮನ ಮುಖದಿಂದ ಎಲ್ಲರೂ ಹುಟ್ಟಿದರು ಅಂತಂದರೆ ಅವರು ನಿರಾಯಾಸವಾಗಿ ಹುಟ್ಟಿದರು. ಪರಮಾತ್ಮನಿಗೆ ಆ ರೀತಿಯಾಗಿರ್ತಕ್ಕಂಥ ಪ್ರಾಕೃತ ಶರೀರ ಇಲ್ಲ. ಯಾಕೆಂತಂದರೆ ಪರಮಾತ್ಮನ ಶರೀರ ಇದು ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥದ್ದು, ಸ್ವಗತ ಭೇದ ವಿವರ್ಜಿತವಾಗಿರ್ತಕ್ಕಂಥದ್ದು. ಪರಮಾತ್ಮನ ಈ ಬೆರಳು ನೋಡ್ಬೋದು, ಕೇಳ್ಬೋದು, ಸೃಷ್ಟಿ ಮಾಡ್ಬೋದು, ಊಟ ಮಾಡ್ಬೋದು, ರಥ ನಡೆಸ್ಬೋದು, ಎಲ್ಲ ಮಾಡ್ಬೋದು. ನಮಗಾಗಲ್ಲ. ನೋಡೋದು ಕಣ್ಣಿನಿಂದ, ತಿನ್ನೋದು ಬಾಯಿಯಿಂದ, ಈ ಬೆರಳಿನಿಂದ ನೋಡ್ಲಿಕ್ಕಾಗೋದಿಲ್ಲ. ಪರಮಾತ್ಮ ಸರ್ವತೋಮುಖನಾದ್ದರಿಂದಾಗಿ, ವಿಶ್ವತಶ್ಚಕ್ಷರು ವಿಶ್ವತೋಮುಖನಾದ್ದರಿಂದಾಗಿ ಪರಮಾತ್ಮನಲ್ಲಿ ಅಪ್ರಾಕೃತವಾಗಿರ್ತಕ್ಕಂಥ ಶರೀರ ಅಂತಿಕೊಂಡಂತ ಹೇಳಿ ಅದನ್ನು ಅರ್ಥ ಮಾಡಬೇಕೇ ಹೊರತು ಅಪ್ರಾಕೃತವಾದ ಮೂಗು, ಅಪ್ರಾಕೃತವಾದ ಕಣ್ಣು, ಅಪ್ರಾಕೃತವಾದ ಕಿವಿ, ಈ ರೀತಿಯಾದ ಉಪಲಕ್ಷಣತೆ ಎಲ್ಲ ಅವಯವಗಳನ್ನು ತೆಗೆದುಕೊಳ್ಳಬೇಕು ಹೊರತು ಪ್ರಾಕೃತವಾಗಿರ್ತಕ್ಕಂಥ ಅವನಿಗೆ ಯಾವ ಆಕೃತಿಯೂ ಇಲ್ಲ ಅನ್ನೋದನ್ನು ತಿಳಿಸಿಕೊಡ್ತಾರೆ. ತತ್ವಪ್ರಕಾಶಕ ಭಾವಬೋಧದಲ್ಲಿ, ಬೃಹದಾರಣ್ಯಕ ಭಾವಬೋಧದಲ್ಲಿಯೂ ಕೂಡ ಹೇಳ್ತಾರೆ, ಶ್ವಾಸದಿಂದ ವೇದಗಳು ಹುಟ್ಟಿದವು ಅಂತಂದರೆ ಅಕ್ಲೇಶಾತ್, ಸ್ವಲ್ಪ ಶ್ರಮ ಇಲ್ಲದೆ ಹುಟ್ಟಿದವು ಅಂತಿಕೊಂಡಂತಾರೆ. ಪರಮಾತ್ಮ ಅವನ ದೇವ, ಅವನಿಗೆ ಶ್ರಮ ಇತ್ಯಾದಿಗಳು ಯಾವುದೂ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನ ಅವಯವಗಳಿಂದ ಹುಟ್ಟಿದ ವರ್ಣಗಳು, ಪರಮಾತ್ಮನ ಅವಯವಗಳಿಂದ ಹುಟ್ಟಿದ ದೇವತೆಗಳು, ಇವರೆಲ್ಲರೂ ಅವನ ಅಧೀನರಾಗಿ ಅವನಿಂದ ಹುಟ್ಟಿದವರು. ಆಯಾ ಅವಯವದ ಹೆಸರು ಅವರಿಗಿದೆ ಹೊರತು ಅದರಿಂದ ಹುಟ್ಟಿದವರು ಅಂತ ಹೇಳೋ ಅರ್ಥವನ್ನು ಮಾಡಬೇಕು. ಇನ್ನು ಈ ಸೃಷ್ಟಿಯನ್ನು ಮುಂದುವರಿಸ್ತಾ ಇದ್ದಾರೆ. ನಾಭ್ಯಾಸೀದಂತರಿಕ್ಷಂ, ಪರಮಾತ್ಮನ ನಾಭಿಯಿಂದ ಆಕಾಶ ಹುಟ್ಟಿತು. ವಿರಾಟ್ ರೂಪಿಯಾಗಿರ್ತಕ್ಕಂಥ ಪುರುಷನಾಮಕ ಪರಮಾತ್ಮನಿಂದ ಈ ಹೊಕ್ಕಳಿನಿಂದ ಆಕಾಶ ಹುಟ್ಟಿತು. ತಲೆಯಿಂದ ದೇವಲೋಕ ಹುಟ್ಟಿತು, ಸ್ವರ್ಗ ಇತ್ತ ದೇವಲೋಕ ಹುಟ್ಟಿದವು. ಅಂತರಿಕ್ಷಂ ಶೀರ್ಷ್ಣೋ ದ್ಯೌ ಸಮವರ್ತತ. ಆ ಪರಮಾತ್ಮನ ಹೊಕ್ಕಳಿನಿಂದ ಆಕಾಶ ಹುಟ್ಟಿದರೆ ತಲೆಯಿಂದ ದ್ಯೋಲೋಕ ಸಂಪೂರ್ಣವಾಗಿರ್ತಕ್ಕಂಥ ದ್ಯೌಹು ಸಮವರ್ತತ, ದ್ಯುಲೋಕ ದೇವತೆಗಳ ಲೋಕಗಳೆಲ್ಲೂ ಹುಟ್ಟಿದವು ಪರಮಾತ್ಮನಿಂದಲೇ. ಅಂದರೆ ಯಾಕೆ ಪರಮಾತ್ಮ ಶ್ರೇಷ್ಠ? ಯಾಕೆ ಪರಮಾತ್ಮನಲ್ಲಿ ಶ್ರೇಷ್ಠತೆ? ಯಾಕೆ ಪರಮಾತ್ಮ ತನ್ನ ಅವಯವಗಳಿಂದಲೇ ಸಂಪೂರ್ಣವಾದಂತ ಹುಟ್ಟುತ್ತಾನೆ. ಪದ್ಭ್ಯಾಂ ಭೂಮಿ, ಪರಮಾತ್ಮನ ಪಾದಗಳಿಂದ ಭೂದೇವಿ ಹುಟ್ಟಿದ್ದಾಳೆ. ಹಾಗಾದರೆ ಪಾದದಿಂದ ಹುಟ್ಟಿದ ಶೂದ್ರರು ಕನಿಷ್ಠರು ಅಂತಂದರೆ ಭೂದೇವಿ ಕನಿಷ್ಠಳೆ ಅಲ್ಲ. ಅವರು ತಮ್ಮ ಸಾಧನೆಯಿಂದ ಶ್ರೇಷ್ಠತೆಯನ್ನು ಪಡೀತಾರೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಮಾಡುವ ಕಾರಣವಿಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂತಿಕೊಂಡಂತಂದರೆ, ಕರವೀರದಲ್ಲಿ ಒಂದು ಶಂಕರಾಚಾರ್ಯರ ಅದ್ವೈತ ಪೀಠ ಇದೆ. ಅವರು ಪ್ರವಚನ ಮಾಡುವಾಗ ಹೇಳಿಬಿಟ್ರು, ಪದ್ಭ್ಯಾಂ ಶೂದ್ರೋ ಅಜಾಯತ, ಕಾಲಿನಿಂದ ಶೂದ್ರ ಹುಟ್ಟಿದ ಅಂತ ತಿಳ್ಕೊಂಡಂತ ಹೇಳಿ. ನಾನು ಹೇಳೋದು ಸುಮಾರು ಒಂದು 30-35 ವರ್ಷ ಹಿಂದಿನ ಕಥೆ. ಆವಾಗೂ ಕೂಡ ಅಟ್ರೋಸಿಟಿ ನಿಯಮ ಇತ್ತು. ಇಲ್ಲ, ಶೂದ್ರರನ್ನು ಹೀಗಳಿದ್ದಾರೆ, ಆದ್ದರಿಂದ ಸ್ವಾಮಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಸ್ವಾಮಿಗಳ ಮೇಲೆ ಅನ್ಬೇಲೇಬಲ್ ಅರೆಸ್ಟ್ ವಾರೆಂಟ್ ಬಂತು. ಆದರೆ ಅರೆಸ್ಟ್ ಮಾಡುವ ಪೂರ್ವದಲ್ಲಿ ಕೋರ್ಟಿನ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅಂತ ಕ್ಲಾಸನ್ನು ಅದಕ್ಕೆ ಸೇರಿಸಿದರು. ಹೀಗಾಗಿ ಪುನಃ ಸಿವಿಲ್ ಕೋರ್ಟ್ನಲ್ಲಿ ಈ ಚರ್ಚೆ ಬಂದಿತ್ತು. ಆಗ ಆ ಸ್ವಾಮಿಗಳ ಅತ್ಯಂತ PA ಅಂತಂದ್ರೆ, ಪರ್ಸನಲ್ ಅಸಿಸ್ಟೆಂಟ್ ಅಂತಂದ್ರೆ, ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಒಬ್ಬ ಒಳ್ಳೆ ಕವಿ. ಆ ವ್ಯಕ್ತಿ ವಸಂತ ಗಾಡ್ಗೀಳ್ ಅಂತ ಅವ್ರ ಹೆಸರು. ಅವರು ಬಂದು ನಮ್ಮ ಆಚಾರ್ಯನ ಭೇಟಿ ಆದರು. ಆಚಾರ್ಯರಿಗೆ ಹೀಗಿದೆ ಕೇಸ್ ಹಾಕಿದ್ದಾರೆ ಸ್ವಾಮಿಗಳ ಮೇಲೆ,
ಮತ್ತೇನು ಯಾವ ರೀತಿಯಿಂದ ಇದು ಇಂಟರ್ಪ್ರಿಟೇಷನ್ ಮಾಡಬೇಕು ಅಂಥೇಳಿ. ಅದಕ್ಕೆ ನಮ್ಮ ಗುರುಗಳು ಹೇಳಿ ಕಳಿಸಿದರು, ಕೋರ್ಟ್ನಲ್ಲಿ ಸ್ವಾಮಿಗಳ ಮುಖಾಂತರ ಬಂದಂಥ ವಕೀಲರಂತೇನಿದ್ದಾರೆ ಅವ್ರಿಗೆ ಒಂದೇ ಮಾತನ್ನು ಹೇಳಿ, ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ತಿಳ್ಕೊಂಡಂತ ಹೇಳಿ, ಕಾಲಿನಿಂದ ಶೂದ್ರರು ಹುಟ್ಟಿದರು ಅಂತ ತಿಳ್ಕೊಂಡಂತ ಅನ್ನೋ ಸ್ಟೇಟ್ಮೆಂಟ್ ಏನು, ಈ ಸ್ಟೇಟ್ಮೆಂಟ್ ಇದು ಸ್ವಾಮಿಗಳದಲ್ಲ. ಸ್ವಾಮಿಗಳು ವೇದದಲ್ಲಿರುವ ವಾಕ್ಯವನ್ನು ಹೇಳಿದ್ದಾರೆ. ವೇದ ಹೇಳ್ತದೆ, ವೇದವನ್ನು ಇದ್ದದ್ದನ್ನು ಇದ್ದಾಗ ಹೇಳಿದ್ದರಿಂದಾಗಿ ಅವರೇನು ಅಪರಾಧಿಗಳಲ್ಲ. ಆದ್ದರಿಂದ ಈಗ ನಿಮ್ಮ ಪಕ್ಷಕಾರ ಯಾರಿಗೆ ನೀವು ಅರೆಸ್ಟ್ ವಾರೆಂಟ್ ಕೊಡಬೇಕು ಅಂತ ತಿಳ್ಕೊಂಡಂತಂದರೆ ವೇದವನ್ನು ಕಂಡ ಆ ಋಷಿಗಳಿಗೆ ಸರ್ಚ್ ವಾರೆಂಟ್ ಕೊಡಬೇಕು. ಪುರುಡ ಸೂಕ್ತವನ್ನು ಕಂಡಿರ್ತಕ್ಕಂಥ ವ್ಯಕ್ತಿ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ನೀವು ಈ ರೀತಿಯಾಗಿ ಅರೆಸ್ಟ್ ವಾರೆಂಟ್ ಕಳಿಸ್ರಿ, ಹೋಗಿ ಸತ್ಯಲೋಕಕ್ಕೆ ಹೋಗ್ಲಿಕ್ಕೆ ಬರೋದು, ಹೋಗಿ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಅನ್ನ. ಕೋರ್ಟ್ನಲ್ಲಿ ವಿಚಾರ ಬಂದಾಗ ಜಡ್ಜರು ಹೇಳಿದರು, ಹೌದು, ಬ್ರಹ್ಮದೇವರು ಈ ರೀತಿಯಾಗಿರ್ತಕ್ಕಂಥದ್ದನ್ನು ಹೇಳಿದ್ದರಿಂದಾಗಿ, ಪುರುಡ ಸೂಕ್ತದಲ್ಲಿ ಹೇಳಿದ್ದರಿಂದಾಗಿ ಬ್ರಹ್ಮದೇವರ ಅವರ ಅಪರಾಧಿಗಳು, ಅವರು ನಮ್ಮ ಕೈಗೆ ಸಿಗೋದಿಲ್ಲ, ಅದರಿಂದಾಗಿ ಕೇಸ್ ಇದನ್ನು ನಾನು ಅಡ್ಜಾರ್ನ್ ಮಾಡ್ತೇವೆ ಅಂತ, ಕೇಸನ್ನು ಮುಗಿಸ್ಬಿಡ್ತೇವೆ ಅಂತ ಕೊಡೋದು. ಆದ್ದರಿಂದಾಗಿ ಪರಮಾತ್ಮನ ಅವಯವಗಳು ಅಪ್ರಾಕೃತ ಅವಯವಗಳು ಅಂತ ಹೇಳಿ ತಿಳ್ಕೊಳ್ಬೇಕು. ಆ ಅವಯವಗಳು ಏನು ಬೇಕಾದ್ದನ್ನು ಸೃಷ್ಟಿ ಮಾಡಲಿಕ್ಕೆ ಸಮರ್ಥ. ನಮ್ಮ ನಾಭಿ ಏನಾದರೂ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ? ನಮ್ಮ ಭುಜ ಏನಾದರೂ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ? ಇಲ್ಲ. ಆದರೆ ಪರಮಾತ್ಮನ ಅವಯವಗಳಲ್ಲಿ ಒಂದು ಅಪ್ರಾಕೃತತ್ವ ಇದೆ, ಆನಂತರ ಸ್ವಗತ ಭೇದ ವಿರಜಿತತ್ವ ಇದೆ. ಆದ್ದರಿಂದಾಗಿ ಇವೆಲ್ಲ ಅರ್ಥಗಳು ಕೊಡುತ್ತವೆ. ನಾಭ್ಯ ಆಸೀದ್ ಅಂತರಿಕ್ಷಂ, ನಾಭಿಯಿಂದ ಅಂತರಿಕ್ಷ, ದ್ಯುಲೋಕ, ದೇವಲೋಕ ಇತ್ಯಾದಿಗಳು. ಆನಂತರ ತಲೆಯಿಂದ ಮತ್ತೆ ಜನೋಲೋಕ ಇತ್ಯಾದಿಗಳು. ಪಾದದಿಂದ ಭೂಮಿ, ಆನಂತರ ದಿಕ್ಕುಗಳಿಂದ ಪರಮಾತ್ಮನ ಶ್ರೋತ್ರದಿಂದ ದಿಕ್ಕಾಭಿಮಾನ ದೇವತೆಗಳು, ಇವೆಲ್ಲವೂ ಕೂಡ ಅವತರಿಸಿದು. ಪರಮಾತ್ಮ ಅದ್ಭುತವಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡತಕ್ಕಂಥ ಮೊಟ್ಟ ಮೊದಲು ಆದಿಯಾಗಿರ್ತಕ್ಕಂಥ ವ್ಯಕ್ತಿ ಇವನೇ ಅಂತ ತಿಳ್ಕೊಂಡಂತ ಹೇಳಂದಿದ್ದಾರೆ. ಇದರ ನಂತರ ಸಪ್ತಾಶ್ಯಾಸನ್ ಪರಿದಯಸ್ತ್ರೀ ಅಂತೇಳಿ ಪಾಠ ಬರ್ತದೆ, 15ನೇ ಮಂತ್ರ. ಅದರ ವಿವರಣೆ ನಾವು ಮೊದಲೇ ಮಾಡಿಬಿಟ್ಟಿದ್ದೇವೆ. ಅಂದರೆ ಏನು? ಈ ಮಾನಸ ಯಜ್ಞದಲ್ಲಿ ಪರಿಧಿಗಳು 7 ಇದ್ದು, 7 ಪರಿಧಿಗಳನ್ನು ಮಾನಸ ಯಜ್ಞದಲ್ಲಿ ಮಾಡಿದರು. ಪರಿಧಿ ಅಂತಿಕೊಂಡಂತಂದ್ರೆ ಏನು ಅಂತಂದರೆ 7 ಛಂದಸ್ಸುಗಳು. ಯಜ್ಞದಲ್ಲಿ ಪರಿಧಿ ಅಂತ ತಿಳ್ಕೊಂಡಂತಂದರೆ ಆ ಕಾಲದಲ್ಲಿ ಸಾಧಾರಣ ಒಂದು ಮಾರು ಅಥವಾ ಒಂದು ಹಸ್ತ, ಯಜಮಾನನ ಒಂದು ಹಸ್ತದ ಈ ಅಳತೆಯ ಮರದ ತುಂಡನ್ನು ತೆಗೆದುಕೊಂಡು ಹೀಗೊಂದು 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 ಇಟ್ಟು ಒಂದಕ್ಕೊಂದು ಮರಗಳನ್ನು ಕಟ್ಟಿ ಆ ನಂತರ ಅದನ್ನು ಯಜ್ಞಕುಂಡವನ್ನಾಗಿ ಮಾಡ್ತಾಯಿದ್ರು. ಇಟ್ಟಿಗೆ ಗಿತ್ತಿ ನಂತರ ಬಂದು ಈ ತಂಡಿಲೆಗಳೆಲ್ಲ ಮೊದಲು ಪರಿಧಿ ಅಂತ ತಿಳ್ಕೊಂಡಂತಂದರೆ 1, 2, 3, 4 ಆ ಕಟ್ಟೆಗಳನ್ನು ಜೋಡಿಸಿ ಆ ರೀತಿಯಾಗಿ ಮಾಡ್ತಾಯಿದ್ರು. ಇಲ್ಲಿ 7 ಗಾಯತ್ರಿ, ಬೃಹತಿ, ಪಂಕ್ತಿ, ತಿಷ್ಟು, ಜಗತಿ ಇತ್ಯಾದಿ 7 ಛಂದಸ್ಸುಗಳು ಅಂತೇನಿವೆ, ಇಲ್ಲೇ ಪರಿಧಿಗಳು ಅನಿಸ್ಕೊಂಡು. ಆ ನಂತರ ಪರಮಾತ್ಮನಿಗೆ ಅರ್ಪಿಸುವುದಕ್ಕೋಸ್ಕರ ಇರತಕ್ಕಂತಹ ಸಪ್ತ ಸಮಿಧಗಳು. ಸಮಿಧ ಅಂತಂದ್ರೆ ನಾನು ತಮ್ಮದು ಹೇಳಿದ್ದೇನೆ, ಪರಮಾತ್ಮನಿಗೆ ಆಹುತಿ ಹಾಕ್ತಕ್ಕಂಥ ಮರದ ತುಂಡುಗಳು. ಇವು ಹೇಗಿದ್ದು ಎಷ್ಟಿದ್ದು ಅಂತಂದರೆ ತ್ರಿಸಪ್ತ 21. ಈ 21 ಯಾವುದು ಅಂತ ತಿಳ್ಕೊಂಡಂತ ಅನುಸಂಧಾನ ನಾವು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶರೀರದಲ್ಲಿರುವ 7 ಧಾತುಗಳು, ಆನಂತರ ಕೈ ಕಾಲುಗಳಲ್ಲಿರ್ತಕ್ಕಂಥ 20 ಬೆರಳುಗಳು, ಆನಂತರ ನಮ್ಮ ಮಧ್ಯದೇಹ, ಈ ರೀತಿಯಾಗಿ 21 ಕ್ರಮದಲ್ಲಿ, ಅಥವಾ ಇದಕ್ಕಿಂತಲೂ ಮೊದಲು ಹೇಳಿದ ಇನ್ನೊಂದು ಕ್ರಮ ನಾವು ಮೊದಲು ನಿಮಗೆ ಹೇಳಿದ್ದೇವೆ. ಸಪ್ತಾಸ್ಯ ಆಸನ್ ಪರಿಧಯಸ್ತಿ ಸಪ್ತ ಸಮಿಧ
ಕೃತಾಹ ಅಂತ ತಿಳ್ಕೊಂಡು ಅಂತೇಳಿ, ಅದರಲ್ಲಿ ನಾವು 12 ತಿಂಗಳುಗಳು ಆದಿತ್ಯ ಸಹಿತವಾಗಿರ್ತಕ್ಕಂಥ 7 ಪರಿಧಿಗಳು ಅವುಗಳನ್ನು ಹೇಳಿದ್ದೆ. ಅದನ್ನು ಅವೇ ಛಂದಸ್ಸುಗಳು. ಆ ನಂತರ 12 ತಿಂಗಳುಗಳು, 5 ಋತುಗಳು, ಆ ನಂತರ ಸೂರ್ಯ. ಈ ರೀತಿಯಾಗಿಯೂ ಕೂಡ ಇದನ್ನು ನಾವು ಆ ಕಾಲದಲ್ಲಿ ಸಮಿಧ ಅಂತ ಇಟ್ಕೊಳ್ಬಹುದು, ಅಥವಾ ಈ ಶರೀರ ಅಂತ ಇಟ್ಕೊಂಡಾಗ ಕಾಯಿ ಕಾಲು ಸೇರಿ 20 ಬೆರಳುಗಳು, ಆನಂತರ 21ನೇದಾಗಿರ್ತಕ್ಕಂತಹ ಈ ಶರೀರ, ಇದನ್ನು ಮಧ್ಯ ದೇಹ ಇಟ್ಟುಕೊಂಡು ಈ ರೀತಿಯಾಗಿ ಪರಿಧಿ ಮತ್ತು ಸಮಿತಿಗಳು ಆದುವಂತನ್ನುವ ಆ ಒಂದು ಮಾನಸಿಕ ಯಜ್ಞದಲ್ಲಿ ಈ ಸಂಕಲ್ಪನೆಯನ್ನು ತೋರಿಸಿಕೊಟ್ಟಿದ್ದಾರೆ. ಇಂಥ ಮಾನಸ ಯಜ್ಞ, ಯಾಕಂದರೆ ಯಜ್ಞ ಬೇಕು ಅಂತಕೊಂಡಂತಂದರೆ ಹೋಮಕುಂಡ ಬೇಕು, ಸಮಿಧ ಬೇಕು. ಆದರೆ ಇನ್ನೂ ಏನು ಸೃಷ್ಟಿಯಾಗಿರಲಿಲ್ಲ. ಇರ್ತಕ್ಕಂಥದ್ದನ್ನೇ ಯಾವುದು ಆರಂಭದಿಂದ ಇರ್ತಕ್ಕಂಥ ಕಾಲ ಇದೆ, ಕಾಲಗಣನೆ ಅಂತಿಕೊಂಡಂತೆ ಇದನ್ನು ಆ ರೀತಿಯಾಗಿರ್ತಕ್ಕಂಥ ಅವಯವಗಳನ್ನೇ ಇಲ್ಲಿ ಆಹುತಿಯನ್ನಾಗಿ ಇಟ್ಟುಕೊಂಡಿದ್ದಾರೆ. ಯಾಕೆ ಪುರುಷ ಅಂತಿಕೊಂಡಂತಂದಮೇಲೆ ಅವನಿಗೆ ಬೆರಳುಗಳು ಕೈತಾಗಳು ಬಂದಿದ್ದು, ಆ ಪುರುಷನಿಂದ ಕಾಲನಾಮಕ ಪರಮಾತ್ಮ ಮಾಸಗಳನ್ನು ಹುಟ್ಟಿಸಿದ್ದರಿಂದಾಗಿ 12 ಮಾಸ 5 ಋತುಗಳು ಎಲ್ಲವೂ ಕೂಡ ಸೇರಿಕೊಂಡು ಅವು ಆ ರೀತಿಯಾಗಿ ಸಮಿತಿಗಳು ಅಂತ ಅನಿಸ್ಕೊಂಡು, ಒಟ್ಟು ತಾತ್ಪರ್ಯ ಇಷ್ಟೇ. ಪರಮಾತ್ಮ ಸೃಷ್ಟಿ ಮಾಡಿದ್ದನ್ನೇ ಅವನಿಗೆ ಆಹುತಿ ರೂಪದಿಂದ ಕೊಡ್ತಾ ತ್ವದೀಯಂವಸ್ತು ಗೋವಿಂದ ತುಭ್ಯಮೇವ ಸಮರ್ಪೆ ಅಂತ ಹೇಳಿ ಮಾಡ್ತಾ ಈ ಸಂಪೂರ್ಣ ಜಗತ್ತಿನ ಸೃಷ್ಟಿ ಪರಮಾತ್ಮನಿಂದ ಹೇಗಾಯಿತು ಅಂತನ್ನೋದನ್ನು ವ್ಯಕ್ತವನ್ನು ಪಡಿಸಿದ್ದಾರೆ. ಇದರ ನಂತರ ಯಜ್ಞೇನ ಯಜ್ಞಮಯ ಜಂತ ದೇವಾ, ಮಾನಸ ಯಜ್ಞದಿಂದ ಯಜ್ಞಂ, ಯಜ್ಞ ನಾಮಕನಾಗಿರ್ತಕ್ಕಂತಹ ಶ್ರೀಹರಿಯನ್ನು ಬ್ರಹ್ಮಾದಿ ದೇವತೆಗಳು, ಮೊದಲು ಹುಟ್ಟಿದ ಬ್ರಹ್ಮನು, ನಂತರ ಹುಟ್ಟಿದ ದೇವತೆಗಳು ಅವನನ್ನು ಪೂಜಿಸಿದರು, ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ವ್ಯಕ್ತಪಡಿಸಿದ ಆ ಏನು ಒಂದು ಯಜ್ಞ, ಯಾಗ, ಧರ್ಮ, ಆಚರಣೆ, ಪೂಜೆ ಏನು ಬಂದಲ್ಲ, ಇವುಗಳು ತಾನೇ ಧರ್ಮಾಣಿ ಪ್ರಥಮಾನ್ಯಾಸನ್. ಈ ಇದರಿಂದಲೇ ಸಂಪೂರ್ಣ ಜಗತ್ತಿನಲ್ಲಿ ಪೂಜೆ ಅನಿವಾರ್ಯ, ಯಜ್ಞಯಾಗಾದಿಗಳು ಅನಿವಾರ್ಯ ಅಂತ ತಿಳ್ಕೊಂಡಂತೇಳಿ ಧಾರ್ಮಿಕ ಕಟ್ಟುಕಡೆಗಳು ಏನು ಪ್ರಾರಂಭ ಆದವು ಮಾನಸ ಯಜ್ಞದಿಂದ, ಅವೇ ಶ್ರೇಷ್ಠ ಧರ್ಮ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಂಡು ಇಂತಹ ಶ್ರೇಷ್ಠ ಧರ್ಮವನ್ನು ಆಚರಣೆ ಮಾಡಿರ್ತಕ್ಕಂಥ ತೇಹನಾಕಂ ಮಹಿಮಾನಸ್ಸಚಂತ, ದೇವತೆಗಳು ಅದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನು ಪಡೆದು ದೇವತೆ ಅಧಿಕಾರಗಳನ್ನು ಕೂಡ ಪಡೆದರು. ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ, ಇವರು ಪೂಜೆ ಮಾಡಿದಾಗ ಹಿಂದಿನ ಕಲ್ಪದ ದೇವತೆಗಳು ಅಂತೇನಿದ್ರು ಇವರೆಲ್ಲರನ್ನು ಅನುಮೋದಿಸಿ ಇವರನ್ನು ಸ್ವಾಗತ ಮಾಡಿದ್ರಂತೆ. ಅಂದರೆ ಪುರುಡ ಸೂಕ್ತ ಮಾನಸ ಯಜ್ಞದ ಒಂದು ಪ್ರತೀಕ. ಪರಮಾತ್ಮನಿಂದಲೇ ಸಂಪೂರ್ಣ ಜಗತ್ತಿನ ಸೃಷ್ಟಿ ಅಂತನ್ನೋ ಇನ್ನೊಂದು ವಿಶೇಷವನ್ನು ಹೇಳ್ತಾ, ದೇವತೆಗಳಿರೋ ನದೀನ ಅಂತನ್ನೋ ವಿಚಾರವನ್ನು ಇಟ್ಟು ಪರಮಾತ್ಮನಿಗೆ ಪ್ರಿಯವಾದ ವಸ್ತುಗಳನ್ನು ಸಮರ್ಪಣೆ ಕೊಡಬೇಕು ಅಂತನ್ನುವ ಸಂಕಲ್ಪನೆ ಪುರುಡ ಸೂಕ್ತ ನಮಗೆ ಕೊಡ್ತದೆ. ಯಜ್ಞೇನ ಯಜ್ಞಮಯಜಂತ ಅಂತಿಕೊಂಡಿರ್ತಕ್ಕಂಥ ಮಂತ್ರಕ್ಕೆ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥವೂ ಕೂಡ ಇದೆ. ಈಗಾಗಲೇ 1 ಗಂಟೆ ಆಯಿತು, ಇನ್ನೂ ನಮಗೆ ಹೋಮದ ಕೆಲಸ ಇದೆ, ಬಾಕಿ ಇದೆ. ಆದ್ದರಿಂದಾಗಿ ನಾಳಿನ ದಿವಸ ನಾವು ನಾಳೆ ನಡೆಯುವ ಆ 100 ಕಲಶದ ಅಭಿಷೇಕದ ವಿಶೇಷತೆ, ಆನಂತರ ಬೃಹತಿ ಯಜ್ಞದ ವಿಶೇಷತೆಯನ್ನು ತಿಳಿದುಕೊಳ್ಳುವಾಗ ಈ ಮಂತ್ರದ ವಿಶಾಲಾರ್ಥವನ್ನು ಕೂಡ ಪುನಃ ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಜಯತು ಹರಿರಚಿಂತೆ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಡ ಸರಸಜನಯನೋಸು ಶ್ರೀಪತಿರ್ಮಾನದೋನ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರತಿಮಾತಾರ್ಥ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್
नश्यन्ति सकला रोगाः सत्यं सत्यं वदाम्यहम्। अक्षयं कर्म यस्मिन् परे स्वर्पितं प्रक्षयं यान्ति दुःखानि यन्नामतः अक्षरो योजरः सर्वदेवामृतः कुक्षिगम्यस्य विश्वं सदा जातिकं प्रीणयामो वासुदेवं देवतामण्डलाखण्डमण्डलं। श्रीकृष्णार्पणम्।